वृषभो विश्वरूपः छन्दोभ्योऽद्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्याम् भूरिविश्रुवम् ब्रह्मण कोशोऽसि मेधया पीता श्रुतम् मे गोपाय प्राजापत्या मयि पशवस्ते शाकम् रुद्रोऽधिपतिर्यदेताभ्यामुपाकरोति ताभ्यामेवैनं प्रतिप्रोच्यालभत आत्मनो न आम्रस्काय द्वाभ्यामुपकरोति द्विपाद्यजमानः प्रतिष्ठित्या उपाकृत्य पञ्चजुहोति पाङ्क्ता पशवः पशूनेवावरुन्धे प्रत्यवेवा एष नीयते यत्पशुस्तं यदन्वारभेत प्रमायुको यजमानस्यान्नाना प्राणो यजमानस्य पशूनेत्याह व्यावृत्यै यत्पशुर्मायुमकृतेति जुहोति शान्त्यै शमितार उपेतनेत्याह यथा यजुरेवैतद्वपायां वा आह्रियमाणायाम् अग्नेर्मेधोपक्रामति त्वामुते दधिरे हव्यवाहमिति वपामभिजुहोत्यग्नेरेव मेधमवरुन्धेतो श्रुतत्वाय पुरस्तात् स्वाहा कृतयो वा अन्ये देवा उपरिष्टात् स्वाहा कृतयोऽन्ये स्वाहा देवेभ्यो देवेभ्यः स्वाहेत्यभितो वपां जुहोति तानेवो भयान् प्रीणाति आचापत्या वै पशवस्ते शागं रुद्रोऽधिपतिर्यदेताभ्यामुपाकरोति ताभ्यामेवैनं प्रतिप्रोच्यालभत आत्मनो न प्रस्कायाद्वाभ्यामुपाकरोति द्विपाद्यजमान प्रतिष्ठित्या उपाकृत्य पञ्चजुहोति पान्तै पाङ्का पशवः पशूनेवावरुन्धे मृत्यवेवा एष नीयते यत्पशुस्तं यदन्वारभेत प्रमायुको यजमानस्यान्नाना प्राणो यजमानस्य पशूनेत्याह व्यावृत्यै यत्पशुर्मायुमकृतेति जुहोति शान्त्यै शमितारमुपेतनेत्याह यथा यजुरेवैतद्वपायां वा आह्रियमाणायामग्नेर्मेधोपक्रामति त्वामुते दधिरे हव्यवाहमिति वपामभिजुहोत्यग्नेरेव भेदमवरुन्धेथो श्रुतत्वाय पुरस्तात् स्वाहा कृतयो वा अन्ये देवामुपरिष्टात् स्वाहा कृतयोऽन्ये स्वाहा देवेभ्यः स्वाहेत्यभितो वपां जुहोति तानेवो भयान् प्रीणाति ಮೇಲೆ ಯಜಮಾನಸ್ಯ ನಾನಾ ಪ್ರಾಣೋ ಯಜಮಾನಸ್ಯ ಪಶುಃ ಪಶೂನ್ ಯಜಮಾನಸ್ಯ ಪಶೂನ್ ಇತ್ಯಾಹ ಅನ್ಬೇಕಾರೆ ಯಜಮಾನ ಪಶು ಹೆಂಗಾಗ್ತಾನೆ
ಈ ಸಂದೇಹ ಬರ್ಬೋದಲ್ಲ. ಅವನಿಗೆ ಅಲ್ಲಲ್ಲ, ಯಜಮಾನನೇ ಪಶು, ಅವನನ್ನೇ ಹವಿಸೋ. ಈಗ ಜ್ಞಾನ ಯಜ್ಞದಲ್ಲಿ ತಸ್ಯ ಇವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನ ಶ್ರದ್ಧಾಪತ್ನಿ, ಅಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಇರ್ಬೇಕಾದ್ರೆ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋದು, ಇದು ಅಲ್ಲಿ ತನಕ ಹೋಗುತ್ತೆ. ಪ್ರಪತ್ತಿ ಟೋಟಲ್ ಸರೆಂಡರ್. ಉಡಲು ಮೂಗಿರೋಂ ಎರಡನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಹಾಗಾಗಿ ಇಲ್ಲಿ ಯಾವುದು ಬಹಳ ಇದು ಏನನ್ನ ಹೋಮದಲ್ಲಿ ನಡೆಸ್ಬೇಕಾದ್ದು ವಪೆ. ವಪೆಯನ್ನ ಹಾಗಾದ್ರೆ ಮನುಷ್ಯನ ಶರೀರದಿಂದ ವಪೆಯನ್ನ ಅಂದ್ರೆ ವಪೆಯ ಸ್ಥಾನದಲ್ಲಿ ಏನಿದೆ ಅಂದ್ರೆ ನಿಮ್ಮ ಆತ್ಮವನ್ನ ನೀವು ಒಪ್ಪಿಸುವಂತಹದ್ದು ಶ್ರೇಷ್ಠವಾದದ್ದು. ಸುಮ್ನೆ ಎಲ್ಲವನ್ನೂ ಅಲ್ಲಿ ಹಾಕೋದು ಅಂತಲ್ಲ, ಎಲ್ಲ ಬಹಳಷ್ಟು ಅರ್ಥಗರ್ಭಿತವಾಗಿ ಬರುವಂತಹದ್ದು. ಇದಕ್ಕೆ ಭಾಷ್ಯಗಳನ್ನು ನೋಡಿದ್ರೆ ಯಾವ ಯಜ್ಞ ಇದು ಏನು ಅನ್ನೋದನ್ನೆಲ್ಲ ಹೇಳ್ತಾ ಬರುತ್ತೆ. ಸಾಮಾನ್ಯವಾಗಿ ಮಾಡುವಂತಹದ್ರಲ್ಲಿ ಅದು ಹೋಮದಲ್ಲಿ ನಡೆಸುವಂತಹದ್ದು ಅನೇಕ ಕಡೆ ಬರುತ್ತೆ. ವಪೆಯನ್ನ ಮಾತ್ರ ಹೋಮ ಮಾಡ್ತಾರೆ, ಎಲ್ಲವನ್ನೂ ಹಾಕೋದಲ್ಲ. ಅಲ್ಲಿ ಇನ್ನೊಂದು ಯಜ್ಞ ಇದೆ, ಅಂದ್ರಲ್ಲಿ ಹೇಳ್ತಾ ಇದ್ರು ಅವರು, ಸುಮಾರು 355 ಪ್ರಾಣಿಗಳು ಎಲ್ಲವನ್ನು ಕೊಟ್ಟು ಕಡೆಗೆ ಆ ಯಜ್ಞದ ವೇದಿಕೆ ಇದೆಯಲ್ಲ ಅದನ್ನು ಹತ್ತಿಸ್ಬಿಡ್ತಾರೆ. ಯಜ್ಞದ ಪೂರ್ಣವಾಗಿ ಎಲ್ಲವೂ ಕೂಡ ಅದರಲ್ಲಿ ಅದರಲ್ಲಿ ಓತಿಕೆ ಅದು ಇದು ಎಲ್ಲಾನು ಬರುತ್ತೆ. ಯಾವ್ಯಾವ ಪ್ರಾಣಿಗಳು, ಅದೊಂದು ವಿಶೇಷವಾದ ಯಜ್ಞ. ಅದರಲ್ಲಿ ಎಲ್ಲವನ್ನು ಮಾಡಿ ಕಡೆಗೆ ಆ ಯಜ್ಞದ ವೇದಿಕೆ ಚಪ್ರ ಅದನ್ನು ಹಚ್ಚಿಸ್ಬಿಡೋದು. ಅನ್ನೇ ಪಂಡಿತ ಬಗ್ಗಿಯವರ ಎಲ್ಲರೂ ಬೇರೆ ಬೇರೆ ಒಳ್ಳೆ ರೂಲ್ಸ್ ಇಕ್ಕನ್ನ 4 ವರ್ಣದವರು ಯಾರ್ಯಾರು ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಇದೆ. ಬಹಳ ದೊಡ್ಡದು ಯಜ್ಞದ ಪ್ರತಿಷ್ಠೆ ಇದು ಮಾಡ್ಬೇಕಾರೆ. ಕೆಲವು ಯಜ್ಞಗಳು ಇವಾಗ ನಾವು ಮನೆಯಲ್ಲಿ ಇಲ್ಲಿ ಮಾಡ್ಕೊಳ್ಳೋದು, ಈ ಇದು ಏನು ಇಷ್ಟಿ ಆಗ್ರಹಣ ಇಂಥದ್ದು ಇಲ್ಲಿ ಸೋಮಯಾಗ ಇವುಗಳೆಲ್ಲ ಇಲ್ಲಿ ಮಾಡ್ಕೊಳ್ಬಹುದು. ಕೆಲವೆಲ್ಲ ರಾಜನ ಸಹಕಾರದಿಂದ ನಡೆಸುವಂತದ್ದು. ತುಂಬಾ ಜನ ಬೇಕು, ಹೆಚ್ಚಿಗೆ ಹಣ ಬೇಕು, ಹೆಚ್ಚು ಜನ ದೇ ಆರ್ ಇನ್ವಾಲ್ವ್ಡ್. ಸತ್ರ ಅಂತಂದ್ಬಿಟ್ಟು, ಸತ್ರ ಅಂದ್ರೇನೆ ವರ್ಷಕಾಲ ದೀರ್ಘವಾಗಿ ನಡೆಯೋದು. ಅದ್ರಲ್ಲೂ ದೀರ್ಘ ಸತ್ರ ಅಂತಂದ್ರೆ ಅಪ್ಪ ಶುರು ಮಾಡಿದ್ದನ್ನ ಮಗ ಕಂಟಿನ್ಯೂ ಮಾಡ್ತಾನೆ, ರಾಜನ ಮಗ ಮುಂದಕ್ಕೆ ಬರ್ಸುವಂತದ್ದು. ಆ ಯಜ್ಞದ ವೇದಿಕೆ ಆರೋದೇ ಇಲ್ಲ ವರ್ಷ ಪೂರ. ಸೊ ಅದಕ್ಕೆ ಎಷ್ಟು ಬೇಕು ಎಲ್ಲ ದ್ರವ್ಯಗಳಾಗ್ಲಿ ಇದಾಗ್ಲಿ ಆ ರೀತಿನಲ್ಲಿ ನಡೆಸುವಂತದ್ದು. ಸತ್ರಂ ಯ ಏವಂ ವಿದ್ವಾನ್ ಉದಗೇನೆ ಪ್ರಮೀಯತೆ ದೇವಾನಾಮೇವ ಮಹಿಮಾನಂ ಗತ್ವಾ, ಇವೆಲ್ಲ ಹೇಳ್ಬೇಕಾದ್ರೆ ಅವನ್ ಹೆಂಗ್ ಹೋಗ್ತಾನೆ ಎಲ್ಲ, ಅದು ಜ್ಞಾನ ಯಜ್ಞ. ಬಾಳನ್ನೇ ಪೂರ್ಣವಾಗಿ ಸಮರ್ಪಣೆ ಮಾಡೋದು ಭಗವಂತನಿಗೆ. ಈ ಒಂದು ಕಾರಣದಿಂದ ಇಲ್ದಿ ಅನೇಕ ಕಡೆ ಈ ಮಾತು ಬರುತ್ತೆ, ಯಜಮಾನಸ್ಯ ಪಶು, ಯಜಮಾನನ್ನೇ ಹೋಮ ಮಾಡೋದು. ಯಜಮಾನನ ಹೋಮ ಕೊಡೋದು ಒಂದೇನೋ, ಮನ್ಯು ಅಲ್ಲಿ ಕೋಪ, ಅವನ ಕೋಪವನ್ನು ಬಲಿಪಶು ಮಾಡುವಂತಹದ್ದು. ಯೂಪಹ ಕಾಮ ಆಜ್ಯಂ, ನನ್ನಲ್ಲಿರುವ ಬಯಕೆಗಳು, ಡಿಸೈರ್ಸ್. ಬರೀ ಕಾಮ ಅಂದ್ರೆ ಗಂಡು ಹೆಣ್ಣಿದಲ್ಲ, ಏನೇನು ಬಯಕೆ ಇದೆ ಅದನ್ನೇ ಹೋಮ ಮಾಡ್ತಿದ್ದೇನೆ. ಕಾಮ ಆಜ್ಯ ತುಪ್ಪ, ಅದರಲ್ಲಿ ನನ್ನ ಕೋಪವನ್ನೇ ಬಲಿಪಶು. ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನಂ, ನಾನೇನೇನ್ ಕುಡಿತೀನೋ ಏನ್ ತಿಂತೀನೋ ಅದು ಸೋಮಪಾನ. ಯದ್ ಉಪವಿಶತಿ ಉತ್ತಿಷ್ಠತಿ, ಏನ್ ಸಂಚರತಿ ಎಲ್ಲಾನು ಕೂಡ ಅವನಿಗೇನೆ. ಏನೇನ್ ಕೆಲಸ ಮಾಡಿದ್ರೆ ಎಲ್ಲವೂ ಭಗವತ್ ಪರವಾಗಿ ಆಗ್ಬೇಕು. ಅದು ಪ್ರವರ್ಗ್ಯಾನುಟ ನನ್ನಿ ಇದೆ ಭಾಗ ವೇದತ್ಲೆ ಪಿನ್ನೆ ಬರೀ ಚೊಲ್ಲಿಂದೇನೆ 16 ಇದೇನ್ರದಕ್ಕೆ ನೋಡಿ. ಪ್ರವರ್ಗ್ಯ ಅನ್ನೋದಕ್ಕೆ ಯಾವ್ದಕ್ಕೆ ಹೆಸರು ಅಂತಂದ್ರೆ 3, 4 ಮತ್ತು 5ನೇ ಪ್ರಶ್ನೆಗಳಿಗೆ ಪ್ರವರ್ಗ್ಯ ಅಂತ ಹೆಸರು. ಇದ್ರಲ್ಲಿ ಈಗ ನಾವಿರೋದು 3ನೇದು, ಇದೇ ಪ್ರವರ್ಗ್ಯ ಅಲ್ಲ. 3ನೇದು ಬ್ರಹ್ಮಮೇಧ, ಇದು ಬ್ರಹ್ಮಮೇಧ. ಮುಂದಿಂದು 4ನೇ ಪ್ರಶ್ನೆ, 5ನೇ ಪ್ರಶ್ನೆಗೆ ಪ್ರವರ್ಗ್ಯ ಅಂತ ಹೆಸರು. 6ನೇದು ಪಿತೃಮೇಧ, ಅದೇ ಕಾಡ್ ಪ್ರಶ್ನೆ ಆರಣ್ಯಕದಲ್ಲಿ. ಮೊದಲನೇದು ಆರಣ್ಯಕ, 2ನೇದು ಸ್ವಾಧ್ಯಾಯ ಬ್ರಾಹ್ಮಣ. ಸ್ವಾಧ್ಯಾಯ ಈಗ ಹೇಳುದಲ್ಲ ಸಹವಾಯಿ ದೇವಾನ, ಅದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನು? ಸ್ವರಸಹಿತವಾಗಿ ವೇದವನ್ನು ಗ್ರಹಿಸುವಂತಹದಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ಸ್ವಾಧ್ಯಾಯೋ ಅಧ್ಯೇತವ್ಯ, ಪ್ರತಿಯೊಬ್ಬ ಬ್ರಾಹ್ಮಣನಾದವನು ವೇದವನ್ನು ಕಲೀಲೇಬೇಕು. ಇಟ್ಸ್ ಎ ಮಸ್ಟ್, ಎನ್ ಆರ್ಡೈನ್ ಡ್ಯೂಟಿ. ಮಾಡ್ಲಿಲ್ಲ ಅಂದ್ರೆ ಮುಂದಿನ ಜನ್ಮ ಬ್ರಾಹ್ಮಣನಾಗಿ ಸಿಗುವುದಿಲ್ಲ, ಪತಿತ ದ್ವಿಜನ ಆಗ್ತಾನೆ. ಮನುಷ್ಯ ಜನ್ಮದಲ್ಲಿ ಶ್ರೀ ವೈಷ್ಣವ ಜನ್ಮ, ಬ್ರಾಹ್ಮಣ ಜನ್ಮ, ಶ್ರೀ ವೈಷ್ಣವ ಅಲ್ಲ. ಆಮೇಲೆ ಅದು ಇನ್ನು ಮೇಲಿಂದು 800 ಮನುಷ್ಯ ಜನ್ಮ ಆದ್ಮೇಲೆ ನಿಮಗೊಂದು ಶ್ರೀ ವೈಷ್ಣವ ಜನ್ಮ ಸಿಕ್ಕಿದೆ. 200 ಜನ್ಮ ಸೂರ್ಯನ ಉಪಾಸನೆ, 200 ಜನ್ಮ ಶಿವನ ಉಪಾಸನೆ, ಇವೆಲ್ಲ ಮುಗಿಸ್ಕೊಂಡ್ ಬಂದವ್ರು ನೀವು ಇಲ್ಲಿ. ಇವಾಗ ಹೋಗ್ಬಿಟ್ಟು ನಾನು ಇನ್ಯಾವ್ದೋ ಆ ದೇವತೆಗೋ ಈ ಅಮ್ಮನಿಗೋ ಮಾಡ್ತೀನಿ ಅಂತ ಅಂದ್ರೆ ಬೀಳ್ತೀರಿ ಕೆಳಗಡೆ ಅಷ್ಟೇ.
ಇದರ ಉಪಯೋಗ ಮಾಡು. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ. ಅದರಲ್ಲಿ ಹಂತ ಹಂತವಾಗಿ ಬರಬೇಕು. ಆಮೇಲೆ ಬ್ರಾಹ್ಮಣ, ಅದ್ರಲ್ಲಿ ವಿಪ್ರ, ಆಮೇಲೆ ಶ್ರೋತ್ರಿಯ. ಹಂತಗಳು ಎಷ್ಟಿದೆ ಗೊತ್ತೇನು? ಗ್ರಡೇಷನ್. ಯಜ್ಞ ಯಾಗಗಳನ್ನು ನಡೆಸುವಂತವನು ಬ್ರಾಹ್ಮಣನಿಗೆ ಅದು ಪ್ರಧಾನವಾಗ್ಬೇಕು. ಬರೀ ಸಂಧ್ಯಾವನ್ನೇ ಮಾಡೋದು ಒಂದ್ ಲೆವೆಲ್. ಅದ್ರ ಜೊತೆಗೆ ಬ್ರಹ್ಮಯಜ್ಞ ಶುರು ಮಾಡಿದ್ರೆ ನೆಕ್ಸ್ಟ್. ಆಮೇಲೆ ಜಪಗಳೆಲ್ಲ, ನಿತ್ಯ ಪಾರಾಯಣಗಳು, ನಿತ್ಯ ಅಗ್ನಿಹೋತ್ರ, ಬೆಳಗ್ಗೆ ಸಾಯಂಕಾಲ ಉಪಾಸನೆ. ಇದರಲ್ಲಿ ಪೌರ್ಣಿಮೆ, ಅಮಾವಾಸ್ಯೆ ಮಾರನೇ ದಿವಸಗಳಲ್ಲಿ ಇಷ್ಟಿ. ಆಮೇಲೆ ಚಾತುರ್ಮಾಸ್ಯ, ಮೌನವ್ರತ. ನಿನ್ನೆ ದಿವಸ ಇದ್ರಲ್ಲಿ ಬಂತು ಭಗವದ್ಗೀತೆನಲ್ಲಿ. ಮೌನವನ್ನ ಆಚರಣೆ ಮಾಡಬೇಕು. ಪ್ರದೋಷದ ದಿವಸ ಅಟ್ಲೀಸ್ಟ್ 1.5 ಗಂಟೆ ಕಾಲ ಫೋನು ಗೀನು ಎಲ್ಲ ಎತ್ತಿಟ್ಬಿಡಿ. 4 ಗಂಟೆಯಿಂದ 5:30 ತನಕ ಯಾರ ಹತ್ರ ಮಾತಾಡ್ಬೇಡಿ. ಆಸಕ್ತಿ ಇದ್ರೆ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್. ಅದು ಫಲಕಾರಿ ಎನ್ನುತ್ತದೋ. ಮೌನ ವ್ರತವೂ ಕೂಡ ಚಾತುರ್ಮಾಸ್ಯ. ಇದು ಬರೀ ಅವ್ರಿಗಲ್ಲ, ಸನ್ಯಾಸಿಗಳಿಗಲ್ಲ. ಈಗ ಮೊನ್ನೆ ಮುಗೀತು ಚಾತುರ್ಮಾಸ್ಯ ವ್ರತ. ಇವೆಲ್ಲ ವಿಧಿಗಳು. ಬ್ರಾಹ್ಮಣನಾಗಿ ಇದನ್ನು ಉಳಿಸ್ಕೋಬೇಕು. ಹೊಟ್ಟೆ ಪಾಡಿಗೆ ಕೊಡ್ತಾನೆ ಭಗವಂತ, ಏನು ಅನ್ಬೇಕಾಗಿಲ್ಲ. ಇವರೆಲ್ಲ ಆಳ್ವಾರ್ಗಳು ಹೇಳೋದು ಕೂರು ಶೋರಿ ವೈ ಬೆಂಡೆ. ನೀನು ನನ್ನನ್ನ ಈ ಶರೀರ ಕೊಟ್ಟ ಮೇಲೆ ಈ ಶರೀರಕ್ಕೆ ಏನು ಬೇಕು ಅದನ್ನ ನೀನು ನಿರ್ಧಾರ ಮಾಡ್ಬಿಟ್ಟಿದೀಯ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ಒಂದು ಅದಕ್ಕೆ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಅಶನ ವಸನಗಳು ಇದಕ್ಕೆ ಕೇಳ್ಬೇಕಾಗಿಲ್ಲ. ಇದ್ದಾನೆ ಅವ್ನು, ನೋಡ್ಕೊಳ್ತಾನೆ. ನೀವು ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಹಿಮ್, ಕೊಡ್ತಾನೆ ದಾರಿ, ಮಾರ್ಗ ತೋರಿಸ್ತಾನೆ. ಪ್ರತಿ ಒಂದಕ್ಕೂ ಆಹಾರ ಅವರವರ ಕರ್ಮದ ಪ್ರಕಾರ ಖಂಡಿತ ಇದೆ. ಯಾರು ಇವಾಗ ಕೆಲಸ ಮಾಡ್ಲಿದ್ರೆ ಅಯ್ಯೋ ನಾವು ಮನೆಯಲ್ಲೇ ಇದ್ಬಿಟ್ರೆ ಹೆಂಗೆ, ಹಿ ವಿಲ್ ಫೋರ್ಸ್ ಯು ಟು ಕಮ್ ಔಟ್ ಆಫ್ ದಿ ಹೌಸ್ ಅಂಡ್ ಡೂ. ಅದು ಮಗನಿಗಾಗಿನೋ ಹೆಂಡತಿಗಾಗಿಯೋ ಇಲ್ಲ, ನನಗೆ ರೆಸ್ಪಾನ್ಸಿಬಿಲಿಟಿ ಏನೋ ಒಟ್ನಲ್ಲಿ ಕರ್ಮದಲ್ಲಿ ತೊಡಗಿಸ್ತಾನೆ. ಯಾವ ಒಂದು ಚೇತನವೂ ಕೂಡ ಸುಮ್ನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕರ್ಮದಿಂದ ದೇ ಆರ್ ಪ್ರಗ್ರಹಿತ, ಪ್ರಕರ್ಷೇಣ ಗ್ರಹಿತ. ಕರ್ಮದಿಂದ ಬಂಧಿಸಲ್ಪಟ್ಟವರು. ಇದು ಅವನ ಸಂಕಲ್ಪ. ಸೊ ನೀವ್ ಯಾವ ಕರ್ಮದಲ್ಲಿ, ಯಾವ ವೃತ್ತಿನಲ್ಲಿ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದೆಲ್ಲ ಅಲ್ಲಿ ನಿರ್ಧಾರ. ಅದರಲ್ಲಿ ನೀವು ಆಸಕ್ತಿ ಇಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನ ಚೆನ್ನಾಗಿ ಮಾಡಿದ್ರೆ ಇನ್ನು ಮೇಲಕ್ಕೆ ಬರೋದಕ್ಕೆ ಸಾಧ್ಯವಾಗತ್ತೆ. ಆದ್ರೆ ಪ್ರಧಾನವಾಗಿ ಡ್ಯೂಟಿ ಏನು ಬ್ರಾಹ್ಮಣನಿಗೆ ಅಂದ್ರೆ ವೇದವನ್ನು ಕಲಿಬೇಕು. ಸ್ವಾಧ್ಯಾಯೋ ಅಧ್ಯೇತವ್ಯ. ಅವರು ದಿವ್ಯ ಪ್ರಬಂಧ ಕಲ್ತುಡ್ರೆ ಪೋರು ಮಂಡ ಇದೆ. ವೇದ ಕಷ್ಟ ಇಲ್ಲ, ಏನೋ ಒಂದ್ ಮನ್ಸಿಗೆ ಬಂದಾಗ ಹೊಡಿತೀನಿ. ಅವೆಲ್ಲ ಸ್ಟೇಜಸ್ ಅಷ್ಟೇ, ಡಿಫ್ರೆಂಟ್ ಇದರಲ್ಲಿ. ಈಗ ಡಾಕ್ಟರ್ಗಳಲ್ಲಿ ಏನು ಉಪಯೋಗದ ಇರೋ ಡಾಕ್ಟರ್ಗಳು ಇದ್ದಾರೆ. ಕೆಲವರು ಚೆನ್ನಾಗಿ ಡೈನೈಸ್ ಮಾಡಿ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ ಬರ್ತಾರೆ. ಇಬ್ರು ಓದಿದ್ MBBS ಏನೆ. ವೈ ಹಿ ಕುಡ್ ಅವನಾಗ್ಬೋದು ಇವನ್ಗಾಗ್ಲಿಲ್ಲ ಅಂತಂದ್ರೆ. ಹಾಗೆ ಇಲ್ಲೂ ಅಷ್ಟೇ, ನೀವ್ ಹೆಂಗ್ ತಗೊಳ್ತೀರಿ, ಎಷ್ಟ್ರ ಮಟ್ಟಿಗೆ ಅದಕ್ಕೆ ಆಸಕ್ತಿ ಇಡ್ತೀರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ. ವೇದವನ್ನ ಏಕಸಂಧಿ ಗ್ರಾಹಿತ್ವ ಬರುತ್ತೆ. 1-2 ಸಲ ಹೇಳ್ಬಿಟ್ರೆ ನಿಮ್ಗೆ ತಪ್ಪಿಲ್ಲದೆ ಹೇಳೋದಕ್ಕೆ. ಯಾವಾಗ ಚೆನ್ನಾಗಿ ಕೇಳಿಸ್ಕೊಂಡಿದ್ರೆ ಅಲ್ಪಶ್ರುತಃ ಆದ್ರೆ ನಿಮ್ಗೆ 1 ತಿಂಗಳಲ್ಲ 4 ತಿಂಗಳು ಹೇಳಿ ಮತ್ತೆ ಅದೇ ಮಿಸ್ಟೇಕ್ಗಳು ಮಾಡ್ತೀನಿ. ಸೊ ಕರೆಕ್ಷನ್ ನಿಮ್ ಕಡೆ ಇರೋದು. ನಾವು ಹಸುನ ನೀರಿನ ತನಕ ಕರ್ಕೊಂಡು ಹೋಗ್ಬೋದಷ್ಟೇ, ತಲೆನ ಅದ್ಬಹುದು. ಕುಡಿಯೋದು ಬಿಟ್ಟಿದ್ದು ಅದಕ್ಕೆ ಹೇಳ್ತೀವಿ, ಇದ್ ಮಾಡ್ಬೇಡಿ, ಹೀಗ್ ಮಾಡಿ ಅಂತ. ಈಗ ಅವರು ವರದರಾಜರಲ್ಲಿ ಮಾತ್ರ ಬರೋಣ. ವರದರಾಜರಲ್ಲಿ ಸ್ಟೂಡೆಂಟ್ ಆಗಿಟ್ಟೆ ಇತ್ನಾಡಿ ಅಪಭ್ರಂಶಗಳು ಇದು ಅಂತಂದ್ರೆ ವರದರಾಜರಲ್ಲಿ ಅದ ಮಿಸ್ಟೇಕು. ಹೇಳ್ತಾರೆ ಅಲ್ಪ ಪ್ರಾಣ ಮಹಾಪ್ರಾಣ, ಹ್ರಸ್ವ ದೀರ್ಘಗಳು, ಉದಾತ್ತ ಅನುದಾತ್ತ ಸರಿಯಾ ಬರಬೇಕು. ಅದಕ್ಕೆ ನೇರವಾಗಿ ಕೂತ್ಕೊಳ್ಳಿ ಎದುರುಗಡೆ. ಹೇಳಿದ್ರೆ ಇವಾಗ ಕರೆಕ್ಟ್ ಮಾಡ್ತೀವಿ, ಇದನ್ನ ಜ್ಞಾಪಕ ಇಟ್ಕೊಂಡು ಮತ್ತೆ ಇನ್ನೊಂದ್ಸಲಿ ಮಾಡಿ ಅಂತ. ಇಲ್ಲ ನಾನು ಹಿಂಗೆ ಪಕ್ಕದ್ಲಿಂದ ಇಂಟರ್ನೆಟ್ಲೆ ಬರ ಯಾರು ಉದಯ ಅಂತ ತಕ್ಷಣ ಪಡುವ ಡ್ರಿಸ್ಲಿಂಗ್ ಬೇರೆ ಕುಳ್ರೆ ಕೂತಿರಿ ಮನೆಯಲ್ಲೇನೆ. ಅಲ್ಲಿ ಎಲ್ಲದರಲ್ಲೂ ಶ್ರದ್ಧೆ ಇದು ಪ್ರಧಾನವಾಗಿ ಆಗುತ್ತೆ. ಸೊ ಅದರಿಂದ ಬ್ರಾಹ್ಮಣನಿಗೆ ನಮಗೆ ಪ್ರಧಾನವಾಗಿ ಹೇಳಿರೋದು ಸ್ವಾಧ್ಯಾಯ. ಅದಕ್ಕಾಗಿ ಇದು 2ನೇದು ಸ್ವಾಧ್ಯಾಯ ಬ್ರಾಹ್ಮಣ, 3ನೇದು ಬ್ರಹ್ಮಮೇಧ ಯಜ್ಞ, ಇವುಗಳೆಲ್ಲ ಒಂದೊಂದು. ಆಮೇಲೆ 4-5 ಪ್ರವರ್ಗ್ಯ, 6ನೇದು ಪಿತೃಮೇಧ, 7-8 ತೈತಿರಿಯ ಆರಣ್ಯಕದ ಪ್ರಶ್ನೆಗಳು ಉಪನಿಷತ್ತು, ತೈತಿರಿಯ ಮತ್ತು ಮಹಾನಾರಾಯಣ. ಇದು ತೈತಿರಿಯ ಆರಣ್ಯಕದಲ್ಲಿ 7-8ನೇ ಪ್ರಶ್ನೆಗಳು. ಇದಾದ ಮೇಲೆ ಬ್ರಾಹ್ಮಣದಲ್ಲಿ 1, 2, 3 ಯಾವುದು ಅಚ್ಛಿದ್ರ ಅಶ್ವಮೇಧ ಕಾಟಕ,
ಆಮೇಲೆ ಏಕಾಗ್ನಿಕಾಂಡ. ಆ ಏಕಾಗ್ನಿಕಾಂಡ ಅನ್ನೋದು ಮಂತ್ರ ಪ್ರಶ್ನೆ ಅಂತ ಕೂಡ ಅದಕ್ಕೆ ಹೆಸರು. ಆ ಏಕಾಗ್ನಿಕಾಂಡ ನಿಮ್ಮ ಗುರು ಮುಖೇನ ಸರಿಯಾಗಿ ಕಳ್ತಿದ್ರೆ ಯು ಗೆಟ್ ದಿ ಎಲಿಜಿಬಿಲಿಟಿ ಪೌರೋಹಿತ್ಯ ಮಾಡೋದಕ್ಕೆ ಮೊದಲು. ಅದು ಮೊದಲು ಇದು ಬರಬೇಕು ಏಕಾಗ್ನಿಕಾಂಡ, ಆಮೇಲೆ ಆಪಸ್ತಂಭ ಸೂತ್ರ ಬರ್ಬೇಕು. ಆಪಸ್ತಂಭ ಸೂತ್ರವನ್ನ ಚೂರ ಕಂಪ್ಲೀಟ್ ಆಗಿ ಕಂಠಪಾಠ ಮಾಡಿಕೊಂಡು ಗುರುಗಳ ಜೊತೆನಲ್ಲಿ ಒಂದಷ್ಟು ಕಡೆ ಹೋಗಿ ಹೀಗೆ ಮಾಡೋದು ಅಂತ ಇಲ್ದಿದ್ರೆ ಆ ದರ್ಬೆ ಅಗ್ರವನ್ನು ಇಡೋದನ್ನ ಉಲ್ಟಾ ಇಡ್ತೀರಿ. ಎಷ್ಟು ಅಪಚಾರಗಳು ಗೊತ್ತಾ ಅಲ್ಲಿ. ಉತ್ತರದ್ದು ದರ್ಬೆ ಪೂರ್ವಾಗ್ರವಾಗಿರೋದು ಕೆಳಗಡೆ ಇರ್ಬೇಕು. ಅದನ್ನ ನೀವು ಕ್ಲೋಸ್ ಮಾಡ್ಬಿಟ್ರೆ ನೀವು ಮಾಡಿದ ಹೋಮ ಎಲ್ಲ ಹೋಯ್ತು, ಇಲ್ಲ ಅಲ್ಲಿ. ದಕ್ಷಿಣದಲ್ಲಿ ತೆಗೆದಿಟ್ಬಿಟ್ರೆ ಅವನ್ ಕವ್ಯವಾಹನ ಆಗ್ತಾನೆ. ಇವಾಗ ದರ್ಬೆನೆ ಇಡೋದು ಮರ್ತೋಯ್ತು. ಪರಿಸ್ತರಣ ಸರಿಯಾಗಿ ಕರೆದ್ರ, ಇನ್ವೈಟ್ ಮಾಡಿದ್ರ ಭಗವಂತನನ್ನ. ಒಂದೊಂದಕ್ಕೂ ಡಿಸಿಪ್ಲಿನ್ ಏನೇನಿದ್ಯೋ ಹಾಗೆ ನಡೆಸ್ಬೇಕು. ಈಗ ನೆನ್ನೆ ಹೇಳ್ತಾ ಇದ್ದೆ, ಈಗ ಉಪವೀತಿನಲ್ಲಿ ಸಾತ್ವಿಕ ತ್ಯಾಗ ಮಾಡಿದ್ದೀರಿ, ಮುಂದಕ್ಕೆ ಪ್ರಾಚೀನ ವೀತಿನಲ್ಲಿ ಆವಾಹನೆ ಮಾಡ್ಬೇಕು. ಮರ್ತೋಯ್ತು, ಉಪವೀತಿನಲ್ಲೇ ಆವಾಹನೆ ಮಾಡಿದ್ರಿ, ಬರೋಲ್ಲ ಅವರು ಪಿತೃಗಳು. ದೇ ಡೋಂಟ್ ಕಮ್. ನೀವು ಮಾಡಿದ್ದೆಲ್ಲ ವೇಸ್ಟ್. ಎಲ್ಲ ಮುಚ್ಚಿಬಿಟ್ಟು ಅಯ್ಯೋ ಉಪವೀತಿ ಉಳ್ಳೆ ಪಣ್ಣಿಟ್ಟೆ 2 ವರ್ಗತ್ತೆದುವೆ, ಮತ್ತೆ ಶುರು ಮಾಡಿ ಮೊದಲಿಂದ ಪ್ರಾಚೀನ ವೀತಿ ಹಾಕೊಂಡು. ಈ ಕಾರಣದಿಂದ ಆಪಸ್ತಂಭ ಸೂತ್ರ ಬೇಕು. ಪ್ರಾಚೀ ಪೂರ್ವಮದಕ್ಷಂ ಸಂರಕ್ಷಣಾ ನಂಬ ಮಾಲಿ ಅಥೋ ದೀಜಿ ಪುರಸ್ತಂ ಪಶ್ಚಿಮಾರಂಭ ಮಾಲಿಗೆ ಅವಾಕರೋ ದೃಶ್ಯ ತೃಣನ್ ನೈಋತ್ಯ ನಿರತ್ಯ. ಆ ತೃಣವನ್ನ ಆಪ ಉಪಸ್ಪೃಶ್ಯ ಭೂರ್ಭೋಸ್ವರೋಮಿತಿ ಅಗ್ನಿಂ ಪ್ರತಿಷ್ಠಾಪ್ಯ. ಅತ್ತಿ ಅಂಗಡೆ ಪೋಟಿ ಕೈ ಉಳ್ಳೆ ಎಲ್ಲ ಇಟ್ಕೊಂಡಿರ್ದೆ. ಇದು ಚೊಲ್ರನ ಆ ಹೆಬ್ಬೆರಳು ಇದ್ರಲ್ಲಿ ಇಟ್ಕೊಂಡು ತ್ರಿರುತ್ ಪೂಯ ಒಂದೊಂದು ಚೊಲ್ರ ಪಡ್ತಾ ಅದೇ ಪವಿತ್ರ ಗಂತಿ ವಿಸಸ್ಯ ಅಪ ಉಪಸ್ಪೃಶ್ಯ ಪ್ರಾಗಗ್ನಮಗ್ನೋ ಪ್ರಹರತಿ ಏನ ಜ್ಯೋತಿ ವಾಮೇನ ಪ್ರಥಮ ಧರ್ವೀಂ ದ್ವಿತೀಯಾಂ ದಕ್ಷಿಣೇ ಕರೆ ಅಗ್ನೋ ಪ್ರತಿತಪ್ಯ ದರ್ಭೈ ಸಂರಜ್ಯ ಪುನಃ ಪ್ರತಿತಪ್ಯ ಪ್ರೋಕ್ಷ್ಯ ನಿಧಾಯ ಚತುರ್ಗೃಹೀತೇನ ಆಜ್ಯೇನ. ಎಲ್ಲ ಇದು ಆಪಸ್ತಂಭ ಸೂತ್ರದಲ್ಲಿ ಇರೋದು. ಇಲ್ಲಿ ಬಾಯಿನಲ್ಲಿ ಹೇಳ್ತಾ ಇದ್ರೆ ನೀವು ಮರ್ತು ಬಿಡ್ತೀರಿ. 4 ಸಲ ತುಪ್ಪ ತಗೋದ್ ಮರ್ತೋಯ್ತು. ಆ ಮಾಡದಿದ್ರು ಸರಿ ಇಲ್ಲ, ಅದು ವಿಧಿ. ಒಂದೇ ಸಲ ಜಾಸ್ತಿ ತುಪ್ಪ ತಗೊಂಡ್ ಹಾಕ್ಬಿಡ್ತೀನಿ ಅಂದ್ರೆ ಇಲ್ಲ. ಚತುರ್ಗೃಹೀತೇನ ಪ್ರತಿಯೊಂದು ವಿಧಿ ವಿಧಾನಗಳು. ಇಲ್ಲಿ ಮಾತ್ರ ಅಸಡ್ಡೆ. ಈಗೇನೋ ಒಂದ್ ಕೆಲಸ ಮಾಡ್ತೀರಿ, ಏನೋ ಕಂಪ್ಯೂಟರ್ ಇದ್ರದನ್ನ ಆನ್ ಮಾಡ್ಬೇಕು, ಸ್ವಿಚ್ ಆನ್ ಮಾಡಿಲ್ಲ, ಮುಂದಕ್ಕೆಲ್ಲ ಏನೇನೋ ಮಾಡಕ್ ಹೋಗಿ ಆಗತ್ತೋ, ನಿಮಗೆ ಕಾಂಟ್ಯಾಕ್ಟ್ ಸಿಗುತ್ತೋ? ಹಾಗಿಲ್ಲೂ ಅಷ್ಟೇ. ಆ ಮಂತ್ರಗಳು ಆ ಇದರಿಂದ ಏನೇನ್ ಪ್ರಕ್ರಿಯೆಗಳಿದೆ ಅದನ್ನ ಸರಿಯಾಗಿ ನಡೆಸದೇ ಇದ್ರೆ ಇಟ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್ ಒನ್. ಇವಾಗ ಅದು ಹೇಳಿದ್ದು ನಿಮ್ ಪ್ರವರ್ಗಕ್ಕೆ ಒಟ್ಟು 16 ಪ್ರಶ್ನೆ. ಇದು ಬೇಸಿಕ್. ಏನು 10th ಸ್ಟ್ಯಾಂಡರ್ಡ್ ಪಾಸ್ ಆದಂಗೆ 16 ಪ್ರಶ್ನೆ ಬಂದ್ರೆ ಅದರಲ್ಲಿ ಏಕಾಗ್ನಿಕಾಂಡ, ಅಚ್ಛಿದ್ರ ಅಶ್ವಮೇಧ ಕಾಟಕ, ಇದ್ರ ಜೊತೆಗೆ ನಿಮ್ಮ ಕಮರ್ಷಿಯಲ್ ಕ್ರಾಪ್ಸ್ ಉದಕ್ಷಾಂತಿ. ಉದಕ್ಷಾಂತಿ ಐಟಿಕ್ದ ವರ್ಗ ಇವಾಗ 1000 ಒಂದು ಇದಕ್ಕೆ ದುಡ್ಡು ಎತ್ನ ಕೊಡ್ತಾ. ನೀವು ಅಲ್ಲಿ ಹೋಗಿದ್ದು ಉದಕ್ಷಾಂತಿ ಹೇಳೋದಕ್ಕೆ ವೇದಕ್ಕೋ ಅಥವಾ ದುಡ್ಡು ಸಂಪಾದನೆ ಮಾಡೋಕ್ಕೋ? ವೇದ ವಿಕ್ರಿಯ ಮಾಡುವಂತವ್ರು ಏನು ಬ್ರಾಹ್ಮಣರಲ್ಲಿ ಅಧಮರು ಅಂತಾರೆ, ಎಕ್ಸ್ಪೆಕ್ಟಿಂಗ್ ದುಡ್ಡು. ಇದಕ್ಕಾಗಿ ಹೇಳೋದು ಸಂಭಾವನೆ ಹೇಳಬಾರ್ದು. ಆ ಕೊಟ್ಟ ಸಂಭಾವನೆ ಅಯ್ಯೋ ಇದನ್ನೇ ಕೊಡ್ತಾವ ಹಂಗು ಅನ್ಕೋಬಾರ್ದು ಮನಸ್ಸಿನಲ್ಲಿ. ನೀವು ಹೋಗಿದ್ದು ಒಂದು ಆಪರ್ಚುನಿಟಿ ಟು ಚಾಂಟ್. ಆ ಆನಂದ ಇದೆಯಲ್ಲ, ದಟ್ ಈಸ್ ದಿ ರಿಸಲ್ಟ್ಸ್ ಆಫ್ ಇಟ್. ಅವನು ಅಮಿತವಾಗಿ ಕೊಡ್ತಾನೆ. ಅವ್ರ 500 ಕೊಟ್ಟಿದ್ದಲ್ಲ 5000 ಕೊಡ್ತಾನೆ ಭಗವಂತ. ದುಡ್ಡಿನ ಉದ್ದೇಶ ಇಟ್ಕೊಂಡು ಇಲ್ಲ ನಿಂಗೆ ವಾಂಗೋ ಫೀಸ್ ಏನಕ್ಕೆ ಮಾಸದ್ ಗಿತ್ತಿದ್ನು ಕುಡ್ಕಣು ವಿಕ್ರಯ. ಇದು ಕುಡ್ದು ಸ್ವಾಧ್ಯಾಯ ಅದು ಎಲ್ಲ. என்ன சொல்றது ಆರಂಭ. ರಾಜಾಪತ್ಯ ವೈ ಪಶವಸ್ತೇಷಾಗಂ ರುದ್ರೋಧಿಪತಿರ್ಯತೆ ತಾಭ್ಯಾಮುಪಕರೋತಿ ತಾಭ್ಯಾಮೇವೈನಂ ಪ್ರತಿಪ್ರೋಚ್ಯ ಲಭತ ಆತ್ಮನೋ ನಾವಸ್ಕಾಯ ದ್ವಾಭ್ಯಾಮುಪಕರೋತಿ ವಿಪಾದ್ಯಜಮಾನ ಪ್ರತಿಷ್ಠಿತ್ಯ ಉಪಾಕೃತ್ಯ ಪಂಚಜುಹೋತಿ
पशवः पशूनि आवरन्ते प्रत्यवेशा येष नीयते यत्पशुस्तं यदन्वारवेद प्रमायुको यजमानस्य आर्णो यजमानस्य पशूनेत्याहत्यै यत्पशुर्मायोमकृतेति जुहोतिशान्त्यै शमिदार उपेतनेत्याह यथा यजुर्वैतत्वपायां वा क्रियमाणायामग्ने मेधो क्रामति वामुतेन धीरे हव्यवाहमिति वपामभिजुहोत्यग्ने देवमेधमवरुन्ते श्रुतत्वाय पुरस्तात् स्वाहा कृतयो वा अन्ये देवा उपरिष्टात् स्वाहा कृतयोऽन्ये स्वाहा देवेभ्यो देवेभ्यः स्वाहेत्यभितो अपाञ्जुहोति तानेवो भयान् प्रीणाति विषय व्यावृत्य अभितो वपां पञ्च च व्यावृत्य अभितो वपां पञ्च च व्यावृत्य अभितो वपां पञ्च च यो वा अयथा देवतं यज्ञमुपचरत्या देवताभ्यो वृष्ट्यते पापीयान् भवति यो यथा देवतं न देवताभ्य आवृष्ट्यते वसीयान् भवत्याग्नेयच्चाग्निईद्रमभिमृषे वैष्णव्याः व्यर्थानमाग्नेया शुचो वायव्यया वायव्या आन्येन्द्रिया सदो यथा देवतमेव यज्ञमुपचरति न देवताभ्य आवृष्ट्यते वसीयान् भवति युनज्मिते पृथिवीं ज्योतिषा सह युनज्मि वायुमन्तरिक्षेण ते सह युनज्मि वाचगं सह सूर्येण ते युनज्मि तिस्रो विपृचः सूर्यस्य ते यो वा अयथा देवतं यज्ञमुपचरत्य देवताभ्यो वृष्ट्यते पापीयान् भवति यो यथा देवतं न देवताभ्य आवृष्ट्यते वसीयान् भवत्याग्नेयच्चाग्निईद्रमपि वृषेद्वैष्णव्या अविर्धानमाग्नेया सृजो वायव्यया वायव्यान्येन्द्रिया ततो यथा देवतमेव यज्ञमुपचरति न देवताभ्य आवृष्ट्यते वसीयान् भवति युनज्मिते पृथिवीं ज्योतिषा सह युनज्मि वायुमन्तरिक्षेण सह युनज्मि वाचगं सह सूर्येण ते युनज्मि तिस्रो विपृचः सूर्यस्य ते ಈಗ ಇದನ್ನ ಹೇಳಿದ್ದು ಇವಾಗ ಒಂದ್ ಮಾತು ಹೇಳಿದ್ನಲ್ಲ ಏನೋ ವೇದ ಸ್ವರ ಸಾಹಿತ್ಯ ಷೋಡತ್ಕಾರದಿಲ್ಲ ಅದಕ್ಕೆ ದಿವ್ಯ ಪ್ರಬಂಧ ಚೊಲ್ಲು ಬರೀ ದಿವ್ಯ ಪ್ರಬಂಧ ಅಲ್ಲ ಯಾವ ಸ್ತೋತ್ರನೇ ಹೇಳಿ ಎಲ್ಲದಕ್ಕೂ ನಿನ್ನೆನೋ ಮೊನ್ನೆನೋ ಹೇಳಿದೆ ಪಾಠಕ ಅಧಮರು ಯಾರೋ ಸರಿಯಾಗಿ ಹೇಳುವಂತವ್ರು ಯಾರು ಅಂತ ಸ್ಪಷ್ಟತೆ ಇರಬೇಕು. ಅಲ್ಪ ಪ್ರಾಣ ಮಹಾಪ್ರಾಣಗಳು ಬರೀ ಅಲ್ಲೂ ಅಷ್ಟೇ ಸ್ತೋತ್ರ ಹೇಳ್ಬೇಕಾದ್ರು ಏನೋ ಒಂದು ತಪ್ಪು ಹೇಳಿದ್ರೆ ಆಗೋಲ್ಲ. ಇದು ಬರೀ ವೇದಕ್ಕೆ ಮಾತ್ರ ಅನ್ವಯ ಅಲ್ಲ, ಹೇಳುವಂಥದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ.
ಅದಕ್ಕಾಗಿ ಗುರುಮುಖಂ ಅನಧೀತ್ಯ ಪ್ರಾಹ ವೇದಾನ ಅನ್ನೋದು ಅವ್ರಿಗೆ ಮಾತ್ರ ಅಂತ ಹೇಳೋದು. ಏನೇ ಕಲಿಬೇಕಾದ್ರೂ ಗುರುಮೇವ ಅಭಿಗಚ್ಚೇತೆ. ಒಬ್ರ ಹತ್ರ ಹೇಳಿಸ್ಕೊಂಡು ಸರಿಯಾಗಿ ಕೇಳಿ ಅದನ್ನ ಗಮನ ಇಟ್ಟು ಎಲ್ಲದನ್ನು ಯಾವ್ಯಾವ್ದು ಸಂಧಿ ಸಮಾಸಗಳು ವ್ಯಾಕರಣ ಅದರದ್ದು ಪೂರ್ವರೂಪ ಸಂಧಿ ಇವುಗಳನ್ನು ನೋಡೋದು. ಸುಮ್ನೆ ಜೋರಾಗಿ ಹೇಳ್ಬಿಟ್ರೆ ಸರಿಯಾಗ್ಬಿಡುತ್ತೆ ಅಂತಲ್ಲ. ಕೆಲವ್ರಿಗೆ ಏನು ಹೈ ಪಿಚ್ ನಲ್ಲಿ ಹೊಡೆದ್ ಬಿಡೋದು, ಇಲ್ಲ ಮೂಗ್ನಲ್ಲಿ ಸೆಡ್ ಬಿಡೋ ಅಂದ್ ಬಿಡೋದು. ಅವಾಗ ಎಲ್ಲಿ ಪದ ಬರ್ಲಿಲ್ವೋ ಅಂತ ಅಂದ್ಬಿಟ್ರೆ ಸರಿ. ಅಲ್ಲಿ ಜಾಡಿಸ್ಕೊಂಡು ಏನ್ ಐ ಕ್ಯಾನ್ ಮ್ಯಾನೇಜ್. ಏನ್ ಮ್ಯಾನೇಜು? ಸ್ಪಷ್ಟತೆ ಇಲ್ದಿದ್ರೆ ಇದೇನ್ ನೀವು ಜನಗಳನ್ನ ಮೆಚ್ಚೋಕ ನೀವ್ ಹೇಳೋದು? ಸ್ತೋತ್ರನೋ ಮಂತ್ರನೋ ದಿವ್ಯ ಪ್ರಬಂಧನೋ? ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು, ಸಂದೇಹ ಇರಬಾರ್ದು. ಆ ಕಾನ್ಫಿಡೆನ್ಸ್ ಬರಬೇಕಾದ್ರೆ ನಿಮ್ ಪ್ರಾಕ್ಟೀಸ್ ಚೆನ್ನಾಗಿರ್ಬೇಕು. ನೀವು ತಪ್ಪಾಗಿ ಗ್ರಹಿಸಿ ತಪ್ಪನ್ನೇ ನೀವ್ ಹೇಳ್ಕೊಟ್ರೆ ಆ ದೋಷಗಳಿಗೆಲ್ಲ ನೀವು ಹೊಣೆಗಾರರು. ಅದಕ್ಕೆ ತಾಳದಿರು ಗುರುತನವ ಎಲ್ರಿಗೂ ಇಷ್ಟ. ಅಯ್ಯೋ ನಾ ಚೋಳ್ ಕುಡ್ಕೆ ಬರಂಗು ಅದಕ್ಕೆನ್ನ ಗುರು ಬೇಗ ಆಗ್ಬೇಕು, ಎಲ್ರಿಗೂ ಇಷ್ಟ ಗುರು ಅಂತ ಅನ್ಸ್ಕೊಳಕ್ಕೆ. ಅವ್ನು ನನ್ ಶಿಷ್ಯ ಕಣೋ. ಅನಂತರಂಗಾಚಾರ್ಯಲ್ಲಿ ಒಬ್ರು ಬಂದಿದ್ರು, ಇನ್ನೇ ಒಂದ್ಸಲಿ ಹೇಳಿದ್ದೆ ನಾನು, ಬರೀತಾ ಕೂತಿದ್ದೆ ನಾನು. ಅವ್ರು ಹೇಳಿದ್ದೀನಲ್ಲ, ಯಾರಿವ್ರು ಅಂತ ಕೇಳಿದ್ರು ಅವರು. ಅವರು ನಮ್ಮ ಮಿತ್ರರು, ನನಗ್ ಬರೆಯೋಕ್ಕಾಗಲ್ಲ ಅದಕ್ಕೆ ಸಹಾಯ ಮಾಡಕ್ ಬಂದಿದ್ದಾರೆ ಅಂದ್ರು. ನಾನು ಸಡನ್ ಕರೆಕ್ಟ್ ಮಾಡಿದೆ, ಇಲ್ಲ ನಾನು ಅವ್ರ ಶಿಷ್ಯ. ಅವರಿಂದಾನೇ ನನಗೆ ವೇದಾಂತದ ಇದು ಎಲ್ಲಾನು. ಐ ಆಮ್ ಇಸ್ ಡಿಸೈಪಲ್. ನನಗ್ ಶಿಷ್ಯ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗ್ ಸಂತೋಷ ಇದೆ. ಆದ್ರೆ ಅವರ ಔದಾರ್ಯತೆ ಎಷ್ಟು ಅಂತಂದ್ರೆ, ಇವ್ ನನ್ ಶಿಷ್ಯ ಕಣೋ ಅಂತ ಅನ್ನೋದಿಲ್ಲ. ನನ್ನ ಯಂಗ ಮಿತ್ರರು ಅಂದ್ರು, ನನ್ನ ಕಿರಿಯ ಮಿತ್ರರು ಅಂದ್ರು. ಇದು ಯಾರ ವಿದ್ಯೆ ಎಲ್ಲ ತುಂಬಿದವರು ತೋರಿಸುವಂತ ವಿನಯ ಆಯುಧಗಳನ್ನು ತೋರಿಸುವಂತದ್ದು. ಮೊದಲನೇದು ಇದು ಗುರು ಅನ್ನಿಸ್ಕೊಂಡ್ಬೇಕು. ವಾಯ್ಯ ನಾ ಚೊಲ್ಲಿಡ್ರಿ ಅವನ್ಗೆ ಎನ್ನ ಸರ್ವಜ್ಞ ಈ ಪಾತಾಳ ಚೆಲ್ಲ ಏನಕ್ಕ ಶೇವ್ ಕೀಣು. ಅದು ತಲೆಯಿಂದ ಹೊಟ್ಟೋಗಿದೆ ಮೇಲಿದ್ದಕ್ಕ. ಯಾರು ನಾನು? ಗುರು, ನಿನ್ಗ ಆಚಾರ್ಯ. ನೋಡ್ದಾಗೆಲ್ಲ ನಮಸ್ಕಾರ ಮಾಡುವ. ತಾಳದಿರು ಗುರುತನವ ಬೀಳಿಸಿದಿರೋ ನಿನ್ನ ನೆರಳ ಇತರರ ಮೇಲೆ ಬಾಳಿಕೊಂಬವರು. ಎಲ್ರಿಗೂ ನೀನೇನಾ? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ಮಾಡಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವನು ಜಗ ಎನ್ನುವ ಸಗನೆ. ನಿನ್ನ ಉದ್ಧಾರ ಎಷ್ಟಾಯ್ತೋ? ಅದಕ್ಕೆ ಬೇಡ ಅಂತ ಹೇಳೋದು. ದೇಶಿಗರು ಎಲ್ಲ ನಾನು ಇಷ್ಟೆಲ್ಲ ಮಾಡ್ತೀನಿ, ಕವಿ ತಾರ್ಕಿಕ ಸಿಂಹ ಬಿರುದುಗಳೆಲ್ಲ ಕೊಟ್ಬಿಟ್ಟಿದ್ದಾರೆ, 150ಕ್ಕೂ ಹೆಚ್ಚಿಗೆ ಬರೆದಿದ್ದೀನಿ, ಏನಿಲ್ಲ ಹೇಳ್ತಾರೆ. ಉಳ್ಳತ್ತು ಎಳದಿಯದು ಓಲೆಯಿಲಿಟ್ಟಿನ ಮಯಗ್ರೀವ ನನ್ನ ಒಳಗಡೆ ಕುಳಿತ್ಕೊಂಡು ಏನ್ ಬರ್ಸಿದಾನ ಅದು ನಾನಲ್ಲ ಬರ್ದಿದ್ದು. ಅದ್ರ ಕ್ರೆಡಿಟ್ ಎಲ್ಲ ಅವನಿಗೆ. ಈ ಹಂಬಲ್ನೆಸ್ ಇದ್ರೆ, ಜೀವನದ ಕಡೆಯ ತನಕ ಶಿಷ್ಯನಾಗಿದ್ದೀನಿ ಅಂತ ಇದ್ರೆ ಅವನು ಕಲಿತಾನೆ. ನೀನ್ ಯಾವಾಗ ನಾನು ಪಂಡಿತ, ನಾನ್ ಗುರು, ನಾನ್ ಬಿಟ್ರಿಲ್ಲ ಅಂತಂದ್ರೆ ಮುಗೀತು ನಿನ್ ವಿದ್ಯೆ. ಹೀಗೆ ಎಲ್ಲ ಕಥೆನಲ್ಲಿ ಬಂತಲ್ಲ ಹಾಗೆ. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ತಾಳದಿರು ಗುರುತನವ. ನನ್ನಿಂದ ಏನ್ ತಪ್ಪಾಯ್ತು ಅಂದ್ ಇವಾಗ ನಾನೇನೋ ನಿಮ್ಗೆಲ್ಲ ಗೊತ್ತಿಲ್ಲ, ನಾನ್ ದೊಡ್ಡದಾಗಿ ಹೇಳ್ಕೊಡ್ತೀನಿ ಅಂದ್ರೆ ನನ್ನಷ್ಟು ಮೂರ್ಖ ಯಾರು ಇಲ್ಲ. ದಿಸ್ ಈಸ್ ಎನ್ ಆಪರ್ಚುನಿಟಿ. ನಾನು ಕಲ್ತಿದ್ ಯಾವಾಗಿದ್ನ, ಇದು ರಿಪಿಟೇಷನ್ ನಾನ್ ಮಾಡೇ ಇಲ್ಲ. ಹೇಳ್ತೀನಿ ಮುಂದೆ. ಹೋಗ್ಲಿ, ಬ್ರಹ್ಮಯಜ್ಞದಲ್ಲಿ ಒಂದು ಪ್ರಶ್ನೆ ದಿವಸಾಲು ಮಾಡಿ ಆವೃತ್ತಿ 82 ಪ್ರಶ್ನೆ ಆಗೋಯ್ತು. ಅವ್ರ ಹತ್ರ ಹೇಳ್ಸ್ಕೊಂಡಿದ್ದು. ಎಷ್ಟು ಸಲಿ ರಿಪಿಟೇಷನ್ ಎಷ್ಟು ಸಲಿ ಆಯ್ತು. ಸೊ ಇಲ್ಲಿ ನಿಮ್ ಜೊತೆ ನಾ ಕಲಿತಾ ಇದ್ದೀನಿ. ಐ ಆಮ್ ನಾಟ್ ಟೀಚಿಂಗ್ ಯು. ನಾನ್ ಕಲಿಯೋದ್ರ ಜೊತೆಗೆ ನಿಮ್ಗೂ ಹೇಳ್ತೀನಿ, ನಾನು ಕಲಿತೆ, ನಾನು ನಮರೋಂ ಶೊಲ್ಲಿ ನಮೋ ನಾರಾಯಣಮೇ. ಅವ್ರು ತಿರುಮಂಗ ಹೇಳಿದ್ರಲ್ಲ, ಸುಂದರವಾಗಿದೆ ಇದು. ಅರ್ಥಾನುಸಂಧಾನದ ಕಡೆಗೆ ಪ್ರಯತ್ನ ಮಾಡಿ. ಇವೆಲ್ಲ ಬರುವಂತದ್ದು. ಶಿಷ್ಯನಾಗಿರ್ಬೇಕೆ ಹೊರತು ಗುರುವಾಗಬೇಕು ಅನ್ನೋ ಬಯಕೆ ಬಿಡಬೇಕು. ಅವನು ನಿಜವಾಗ್ಲೂ ಕಲಿತಾನೆ. ಯಾರು ಪಂಡಿತ ಅಂತ ಅನ್ಕೊಂಡ್ಬಿಡ್ತಾನೋ ಅವನ ಕಲಿಕೆ ಮುಗಿದೋಗುತ್ತೆ. ತಪ್ಪನ್ನೇ ಹೇಳೋದಾಗತ್ತೆ. 2 ದಿವಸ ಆದ್ರೂ ಶಿಷ್ಯರಾಗೇ ಇರೋದು, ಗುರು ಅಲ್ಲ. ಸೊ ಅದಕ್ಕೆ ನನಗೆ ಗುರು ಪದವಿ ಬೇಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಓಹೋ, ನಾನ್ ಗುರುಗೆ ಒಂದುಟ್ಟೆ ಬೇಡ, ನಾವು ಶಿಷ್ಯನಾಗಿ ಇರೋಣ. ಮುಂದುವರಿಸಿ. ಯೋ ವಾ ಅಯಥಾ ದೇವತಂ ಯಜ್ಞಮುಪಚರತ್ಯಾ ದೇವತಾಭ್ಯೋ
ವೃಷ್ಯತೆ ಅನುದಾತ ವೃಷ್ಯತೆ ಪಾಪೀಯಾನ್ ಭವತಿ दृश्यते पापीयान् भवति यो यथा देवं न देवताभ्य आवृच्यते वसीयान् भवत्याग्नेयच्चाग्नित्रमपि वृषेद्वरिष्ठव्याभिर्भानमाग्नेयासृजोपायं यया अन्येन्द्रिया सदो यथा देवतमेव यज्ञमुपचरति न देवताभ्यावृच्यते वसीयान् भवति युनज्मिते पृथिवीं ज्योतिषं सह युनज्मि वायुमन्तरिक्षेण सह युनज्मि वाचकं सह सूर्येण ते युनज्मि तिस्रो विप्रचस्सूर्यस्य ते अग्निर्देवता गायत्री छंद उपागंशो पात्रमसि सोमो देवता त्रिष्टुप् छन्दोऽन्तर्यामस्य पात्रमसीन्द्रो देवता जगति छन्द इन्द्रवायुवो पात्रमसि बृहस्पतिर्देवता नुष्टुप् छन्दो मित्र वरुण यो पात्र मस्यश्विनौ देवता पंक्तिश्छन्दोश्विनो ಪಾತ್ರಮಸಿ. ಬಹಳ ಮುಖ್ಯವಾದ ಇನ್ನೊಂದು ಮಾತು ಹಿಂದೇನು ಹೇಳಿದ್ದೆ, ಈ ಸಂಹಿತೆ ಹೇಳ್ಬೇಕಾದ್ರೆ ಓಡಿಸ್ಬೇಡಿ, ನಿಧಾನಕ್ಕೆ ಹೇಳಿ. ಒಬ್ಬರು ಫಾಸ್ಟ್ ಮಾಡೋದು ಅವ್ರಿಗಿಂತ ಇನ್ನೊಬ್ರು ಫಾಸ್ಟ್, ಪದಗಳೇ ಎಗ್ರೋಗ್ಬಿಡುತ್ತೆ. ಅದ್ ಏಕ್ ಅರ್ಜೆಂಟ್ ಹೇಳ್ಬೇಕು, ಸಂಹಿತೆ ಅಂದ್ರೆ ಫಾಸ್ಟ್ ಆಗಿ ಹೇಳ್ಬೇಕು ಅಂತ ಎಲ್ಲಾರು ಇದೆಯಾ? ಶೀಘ್ರಿ ಪಾಠಕ ಅಧಮ, ಯಾರು ಫಾಸ್ಟ್ ಆಗಿ ಹೇಳಕ್ ಹೋಗ್ತಾನೆ ಅವನು. ಗೋಷ್ಠಿಲಿ ನೀವು ಕೂಡ ಸರೋ ನಿಧಾನ ಮಸೋಡ್ ನಿಂಗೆ, ಯು ಮಸ್ಟ್ ಬ್ರಿಂಗ್ ದೆಮ್. ಯಾರು ಫಾಸ್ಟ್ ಆಗಿ ಓಡ್ತಾರೆ ಎಳಿಬೇಕು. ಈ ಕುದುರೆ ಓಡಕ್ ಹೋದ್ರೆ ಲಗಾಮ್ ಇಲ್ವೇ? ಹಾಗೆ ಕಂಟ್ರೋಲ್ ಸರಿಯಾಗಿದ್ರೆ ನಿಮ್ ವಾಯ್ಸ್ ಜೊತೆಗೆ ಹೇಳಿದ್ರೆ ಅವ್ರು ಬರ್ಬೇಕು ಜೊತೆಗೆ, ನಿಮ್ ಜೊತೆಗೆ ಒಂದು ಕೋರಸ್ಸು. ಹಾಗೆ ನಿಧಾನ ಎಳೆದು ಬಿಡ್ಬೇಡಿ. ಈ ದಿವ್ಯ ಪ್ರಬಂಧ ಒಬ್ರಿಗಿಂತ ಒಬ್ರು ಅಂತ ಹೇಳಿದ್ಬಿಟ್ಟು ಅವ್ರಿಗಿಂತ ಇನ್ನೂ ಜೋರಾಗಿ ಎಳೆದ್ಬಿಟ್ಟು ಅವ್ನು ಚೆನ್ನಾಗಿ ಹೇಳದ ಅಂತ ಮೂರ್ಖತನ ಇದೆಲ್ಲ. ಶಿರ ಕಂಪಿ, ತಲೆ ಹಿಂಗ್ ಮೇಲೆ ಕೆಳಗೆ ಅಳ್ಳಾಡ್ಸೋದು ಕೂಡುದು. ಶುಕ್ಲ ಯಜುರ್ವೇದ ಇದ್ರಲ್ಲಿ ಅವ್ರ ಕೈ ಹಿಂಗ್ ಇಟ್ಕೊಳ್ತಾರೆ, ಉದಾತ್ತಕ್ಕೆ ಹಿಂಗ್ ಅಂತಾರೆ, ಅಡ್ಲಾಗಿ ಹಿಂಗ್ ಅಂತಾರೆ. ಅನುದ ಇದು ಬರ್ಬೇಕ, ಅದು ಅವ್ರಿಗೆ ಇದೆ. ಇಲ್ಲಿ ನಮ್ಮಲ್ಲಿ ಏನು ಅಂತಂದ್ರೆ ಯಾವ್ದು ಇಲ್ಲ, ತಲೆಯನ್ನಂತೂ ಅಳ್ಳಾಡ್ಸ್ಲೇಬಾರ್ದು. ಉದಾತ್ತ ಬಂದಿದ ತಕ್ಷಣ ಮೇಲಕ್ಕೆ ತಲೆ ಎತ್ತು ಬಿಡೋದು. ಈ ಅಭ್ಯಾಸಗಳು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಹಂಗೆ ಹೇಳ್ದಿದ್ದು ಬರೋಲ್ಲ ಅಂತ, ಅದಾಗ್ಬಾರ್ದು. ತುಳುವರ್ನ ಇಪ್ಪ ಹಿಂದಿ ತುಳುವರ್ ಗಣಿಕಿರ್ದೆ ಅವ ಸುಳ್ಳೆ ಅಂದಿ ದಿಕ್ಕನ್ನ ಕೈ ಉಳ್ಳೆ ಅವ ಕೌಂಟ್ ಮಾಡೋದು. ಇದು ಘನಪಾಠ ಹೇಳೋವಂಥವ್ರು ಆವೃತ್ತಿಗಳು ಎಷ್ಟು ಸಲಿ ಬಂತು ಅದು ಎಲ್ಲ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಯಾವ್ದು ಮುಂದಿನ ಪದ ಸೇರ್ಸ್ಕೊಳ್ತೀರಿ, ಇದನ್ನ 1 2 3 3 2 1 1 2 ಆ ಲೈನ್ ನಲ್ಲೇ ಹೋಗ್ಬೇಕು. ಯಾವ ಪದಗಳು ಎಂಡಾದಾಗ ಅದು ಯಾವ ರೂಪ ತಗೊಳುತ್ತೆ, ನೆಕ್ಸ್ಟ್ ಸಂಧಿ ಯಾವ್ದಾಯ್ತು ಅದು ಯಾವ ರೂಪ ತಗೊಂಡ್ತೋ ಅದಿರ್ಬೇಕು. ಈಗ ಸ್ವಾಹ ಸ್ವರಿತದಲ್ಲಿ ಇದ್ದಿದ್ದು ಅದ್ ಮುಂದಕ್ಕೆ ಸೇರ್ಸ್ಕೊಂಡಾಗ ಸ್ವಾಹ ಮುಂದಕ್ಕೆ ಅದೊಂದು ಹತ್ತಕ್ಕೆ ಬಂದ್ಬಿಡುತ್ತೆ. ಇದ್ರ ಅರಿವು ಚೆನ್ನಾಗಿರ್ಬೇಕು, ಸಂಸ್ಕೃತ ಸಂಧಿಗಳು ಚೆನ್ನಾಗಿ ಗೊತ್ತಿರ್ಬೇಕು. ಇದಕ್ಕೆ ಹೋಗ್ಬೇಕಾದ್ರೆ ಘನಪಾಠ ಹೇಳ್ಬೇಕಾದ್ರೆ ಅದು ಘನಕ್ಕೇನು ಕ್ರಮಕ್ಕೆ ಬರ್ಬೇಕಾದ್ರು ಅದಕ್ಕೆ ಮೂಲ ಮೊದ್ಲು ಬಂದ್ಮೇಲೆ ಫಸ್ಟ್ ಪದಪಾಠ ಆದ್ಮೇಲೆ ಕ್ರಮ. ಪದ ಕ್ರಮಗಳಾದ್ರೆ ಮುಂದಿಂದೆಲ್ಲ ನೀವುಗಳೇ ಹೇಳ್ಕೋಬಹುದು. ಏನ್ ಪ್ರೊಸೀಜರ್ ಇದೆ ಅದಕ್ಕೆ ಹಿನ್ನೆಲೆ ಏನು, ಸಂಸ್ಕೃತ ಜ್ಞಾನ ಚೆನ್ನಾಗಿರ್ಬೇಕು. ಯಾವ ಸಂಧಿಗಳು ಸಂಸ್ಕೃತದಲ್ಲಿರೋದು, ಏನೇನ್ ರೂಪ ತಗೊಳುತ್ತೆ, 2 ಪದಗಳು ಒಂದಕ್ಕೊಂದಕ್ಕೆ ಸೇರಿದಾಗ ಸಂಧಿ ಆಗುವಂತಹದ್ದು. ಅವುಗಳ ಜ್ಞಾನ ಇದ್ರೆ ಆಟೋಮೆಟಿಕ್ ಆಗಿ ಎಲ್ಲಿ ಬಿಡಿಸ್ತೀರಿ, ಏನು ಸಂಧಿ ಆಯ್ತು ಎಲ್ಲವೂ ಕೂಡ ಹೀಗೆ. ಬೃಹಸ್ಪತಿರ್ದೇವತಾನುಷ್ಟುಪ್ ಛಂದೋ ಮಿತ್ರ ವರುಣಯೋ ಪಾತ್ರಮಸ್ಯಶ್ವಿನೌ ದೇವತಾ
ಪಂಕ್ತಿಶ್ಚಂದೋಶ್ವಿನೋ ಪಾತ್ರಮಸಿ. ಅಶ್ವಿನೋ ಪಾತ್ರಮಸಿ ಇಡಬಾರ್ದು. ಆಪ ಪುನಂತು ಸಂಧಿ ಆಗ್ಬೇಕದು. ಅಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ ಬೃಹತಿ ಛಂದ ಶುಕ್ರಸ್ಯ. ಸಾಕ್ಷಾವತ್ತು ಛಂದ ಶುಕ್ರಸ್ಯ ಛಂದ ಶುಕ್ರಸ್ಯ ಪಾತ್ರಮಸಿ. ಅಲ್ಲಿ ಸೀನ ಹಸಿ ಅನ್ನೋದನ್ನ ಅನುದಾತ ಮಾಡಬಾರ್ದು. ಮುಂದಿನ ಪದ ಅನುದಾತ ಇದೆ. ಪಾತ್ರಮಸಿ ಚಂದ್ರಮ ದೇವತಾ ಸತೋ ಬೃಹತಿ ಛಂದೋ ಮಂಥಿನ ಪಾತ್ರಮಸಿ. ನೋಡಿ ಇಲ್ಲಿ ಸರಿ ಎಲ್ಲ ಕಡೆನೂ ಇದೇ ಬರಲ್ಲ. ಇನ್ ಮುಂದಕ್ಕೆ ಬರುತ್ತೆ. ಚಂಚಮೆ ಮಯಶ್ಚಮೆ ಪ್ರಿಯಂಚಮೆ ಎಲ್ಲ ಮೇ 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 ಅಂದ್ಬಿಟ್ರಾಗ್ಲಿಲ್ಲ. ಎಲ್ಲಿ ಇಳಿಸ್ಬೇಕು ಅಲ್ಲಿ ಮಾತ್ರ. ಪಾತ್ರಮಸಿ ವಿಶ್ವೇ ದೇವ ದೇವತೋಷ್ಣಿಹ ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ ಕಕುಚ್ಛಂದ ಉಕ್ಥಾನಾಂ ಪಾತ್ರಮಸಿ ಪೃಥಿವೀ ದೇವತಾ ವಿರಾಟ್ ಛಂದೋ ಧ್ರುವಸ್ಯ ಪಾತ್ರಮಸಿ. ಅಗ್ನಿರ್ದೇವತಾ ಗಾಯತ್ರಿ ಛಂದ ಉಪಪುಂಸೋ ಪಾತ್ರಮಸಿ ಸೋಮೋ ದೇವತಾ ತಿಷ್ಠು ಛಂದೋऽन्तರ್ಯಾಮಸ್ಯ ಪಾತ್ರಮಸಿ ದೇವತಾ ಜಗತಿ ಛಂದ ಇಂದ್ರ ವಾಯುವೋ ಪಾತ್ರಮಸಿ ಬೃಹಸ್ಪತಿರ್ದೇವತಾ ದೃಷ್ಟು ಛಂದೋ ಮಿತ್ರಾವರುಣಯೋ ಪಾತ್ರಮಸ್ಯಶ್ವಿನೋ ದೇವತಾ ಪಂಕ್ತಿಶ್ಚಂದೋಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ ಬೃಹತಿ ಛಂದ ಶುಕ್ರಸ್ಯ ಪಾತ್ರಮಸಿ ಚಂದ್ರಮಾ ದೇವತಾ ಸತೋ ಬೃಹತಿ ಛಂದೋ ಮಂತಿನಃ ಪಾತ್ರಮಸಿ ವಿಶ್ವೇ ದೇವ ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ ಕಕುಚ್ಛಂದ ಕಕುಚ್ಛಂದ ಕಕುಶ್ಚಂದ ಅವರು ಕೂಡ ಅದೇ. ಕಕುತ್ ಪ್ಲಸ್ ಚಂದ ಕಕುಚ್ಛಂದ ಕಕುಹು ಚಂದನ ಅಶ್ಚುತ್ವ ಸಂಧಿ. ಇಪ್ಪ ಯಚ್ಚ ಯಶ್ಚ ಯಶ್ಚ ಹೇಗ್ ಬಿಡಿಸ್ತೀರಿ? ಯತ್ ಪ್ಲಸ್ ಚ ಇಸ್ ಯಚ್ಚ. ಯಶ ಅಲ್ಲ, ಯಹ ಪ್ಲಸ್ ಚ ಯಶ್ಚ. ಯತ್ ಪ್ಲಸ್ ಚ ಯಚ್ಚ ಯಚ್ಚ. ಹಿಂಗೆ ಕಕುಚ್ಛಂದ ಮಹಾಪ್ರಾಣ. ಪಾತ್ರಮಸಿ ಪೃಥಿವೀ ದೇವತಾ ವಿರಾಟ್ ಛಂದೋ ಧ್ರುವಸ್ಯ ಪಾತ್ರಮಸಿ ಅಗ್ನಿರ್ದೇವತಾ ಗಾಯತ್ರಿ ಛಂದ ಉಪಪುಂಸೋ ಪಾತ್ರಮಸಿ ಸೋಮೋ ದೇವತಾ ದೃಷ್ಟು ಛಂದೋऽन्तರ್ಯಾಮಸ್ಯ ಪಾತ್ರಮಸೀಂದ್ರೋ ದೇವತಾ ಜಗತಿ ಛಂದ ಇಂದ್ರ ವಾಯುವೋ ಪಾತ್ರಮಸಿ ಬೃಹಸ್ಪತಿರ್ದೇವತಾ ದೃಷ್ಟು ಛಂದೋ ಮಿತ್ರಾವರುಣಯೋ ಪಾತ್ರಮಸ್ಯಶ್ವಿನೋ ದೇವತಾ ಪಂಕ್ತಿಶ್ಚಂದೋಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ ಬೃಹತಿ ಛಂದ ಶುಕ್ರಸ್ಯ ಪಾತ್ರಮಸಿ ಚಂದ್ರಮಾ ದೇವತಾ ಸತೋ ಬೃಹತಿ ಛಂದೋ ಮಂತಿನಃ ಪಾತ್ರಮಸಿ ವಿಶ್ವೇ ದೇವ ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ
प्रकुच्छन्द उक्तानां पात्रमसि पृथिवी देवता विराट् छन्दो ध्रुवस्य पात्रमसि अंतरिक्षेण बृहती त्रयस्त्रिगं शच्च अंतरिक्षेण बृहती त्रयस्त्रिगंशश्च अंतरिक्षेण बृहती त्रयस्त्रिगंशश्च इष्टर्गो वा अध्वर्युः इष्टर्को वा अध्वर्युः इष्टर्को वा अध्वर्युः आरण्यक ರಕ್ಷಾಗಂಸಿ ಹವಾ ಪುರೋನು ವಾಕ್ಯ ಇದೆ ತಾನೆ ಎರಡನೇದು ಸಂಧ್ಯೋಪಾಸನ ವಿಧಿ ರಕ್ಷಾಗಂಸಿ ಹವಾ ಪುರೋನು ವಾಕ್ಯ ತಪೋಗ್ರಮತಿಷ್ಠಂತ ತಾನ್ ವರೇಣೋಪ ಮಂತ್ರಯತ ಮೊದಲನೇದ್ರಲ್ಲಿ ಪಕಾರ ಹೇಳ್ಬಿಟ್ಟೆ ನಾನು ಮೇಲೆ ಉದಾತ್ತ ಎಲ್ಲಿ ತಪ್ಪಾಯ್ತು ಅಂತ ಗೊತ್ತಿದ ತಕ್ಷಣ ಮತ್ತೆ ಕರೆಕ್ಟ್ ಮಾಡ್ಬೇಕು ಅಪ್ಪಡಿ ಅಯ್ಯೋ ಪರವಾಗಿಲ್ಲ ಇಪ್ಪಡಿ ಎರಡು ಚಕಾಚಿ ಅಂತ ಆಗ್ಬಾರ್ದು ನೀವು ತಪ್ಪು ಅಂತ ಅನ್ಸಿದ್ರೆ ಮನಸ್ಸಿನಲ್ಲಿ ಗೋ ಬ್ಯಾಕ್ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಿ ತಾನ್ ಪ್ರಜಾಪತಿರ್ ವರೇಣೋಪ ಮಂತ್ರಯತ ತಾನಿ ವರಮವೃಣೀತಾದಿತ್ಯೋ ವರಮವೃಣೀತ ಆದಿತ್ಯೋ ವರಮವೃಣೀತಾದಿತ್ಯೋ ನೋ ಯೋದ್ಧಾ ಇತಿ ತಾನ್ ಪ್ರಜಾಪತಿರಬ್ರವೀತ್ ಯೋಧಯಧ್ವಮಿತಿ ಉತ್ತಿಷ್ಠಂತಗಂ ಹವಾ ತಾನಿ ರಕ್ಷಗಸ್ಯಾದಿತ್ಯಂ ಯೋಧಯಂತಿ ಯಾವದಸ್ತಮನ್ವಘಾತಾನಿ ಹವಾ ಏತಾನಿ ರಕ್ಷಗಂಸಿ ಗಾಯತ್ರ್ಯಾಭಿಮಂತ್ರಿತೆ ನಾಂಭಸ ಶಾಮ್ಯಂತಿ ತದು ಹವಾ ಏತೆ ಬ್ರಹ್ಮವಾದಿನಃ ಪೂರ್ವಾಭಿಮುಖಃ ಸಂಧ್ಯಾಯಾಂ ಗಾಯತ್ರ್ಯಾಭಿಮಂತ್ರಿತಾ ಆಪ ಊರ್ಧ್ವಂ ವಿಕ್ಷಿಪಂತಿ ತಾ ಏತಾ ಆಪೋ ವಜ್ರೀಭೂತ್ವಾ ತಾನಿ ರಕ್ಷಾಗಂಸಿ ಮಂದೇಹಾರುಣೇ ದ್ವೀಪೆ ಪ್ರಕ್ಷಿಪಂತಿ ಯತ್ ಪ್ರದಕ್ಷಿಣಂ ಪ್ರಕ್ರಮಂತಿ ತೇನ ಪಾಪ್ಮಾನಮವಧೂನ್ವಂತ್ಯುದ್ಯಂತಂ ಪಾಪ್ಮಾನವಧೂನ್ವಂತ್ಯುದ್ಯಂತಮಸ್ತಂ ಗೊತ್ತೈತೆ ಅವಧೂನ್ವಂತಿ ನೆನೆ ಪದ ಬಿಡಿಸಿದ್ದು ಹೇಳಿತಾ ಇದ್ದಲ್ಲ ಪಾಪ್ಮಾನಂ ಅವಧೂನ್ವಂತಿ ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ ವಿದ್ವಾನ್ ಸಕಲಂ ಭದ್ರಂ ಅಶ್ನುತೆ ರಕ್ಷಾಗಂಸಿ ಮಂದೇಹಾರುಣೇ ದ್ವೀಪೆ ಪ್ರಕ್ಷಿಪಂತಿ ಯತ್ ಪ್ರದಕ್ಷಿಣಂ ಪ್ರಕ್ರಮಂತಿ ತೇನ ಪಾಪ್ಮಾನಮವಧೂನ್ವಂತ್ಯುದ್ಯಂತಂ ಅಸ್ತಮ್ಯಂತಮಾದಿತ್ಯಂ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನುತೆ ಸಾವಾದಿತ್ಯೋ ಬ್ರಹ್ಮೇತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಯ ಏವಂ ವೇದ पुरोनुवाक्ये क्रमतिष्ठन्त तान् प्रजापतिर्वरेणोपमन्त्रयत तानि परमवृणीतादित्यो नोक्ता इति तान् प्रजापतिरब्रवीत्योदयध्वमिति तस्मादुत्तिष्ठन्तकं तानि रक्षागस्यादित्यं योधयन्ति यावदस्तमन्वगात्राणि अवायेतानि रक्षागंसि गायत्र्याभिमन्त्रितेनाभसा
क्षाम्यन्ति तदुपहायेते ब्रह्मवादिनः पूर्वाभिमुखा सन्ध्यायां गायत्र्याभिमन्त्रिता आपवोर्ध्वं विक्षिपन्ति तायेता आपो वज्रीभूत्वा तानि रक्षागंसि मन्देहारुणे द्वीपे प्रक्षिपन्ति यत्प्रदक्षिणं प्रक्रमन्ति तेन पाप्मानमवधून्वन्त्युत्यन्तमस्तम् ಅವಧೂನ್ವಂತ್ಯುದ್ಯಂತಮಸ್ತಂ ಉದ್ಯಂತಮಸ್ತಂ ಉದ್ಯಂತಮಸ್ತಂ उद्यन्तमस्तं यन्तमादित्यमभिध्यायन् कुर्वन् ब्राह्मणो विद्वान् सकलं भद्रमश्नुते तेन पाप्मानम् तेन पापानां ಉದ್ಯಂತಮ ಹುಡುಕಿಬಿಡಂಗ ಉದ್ಯಂತಂ ಅಸ್ತಮ್ಯಂತಿ ಉದ್ಯಂತಂ ಅಸ್ತಮ್ಯಂತಿ ಉದ್ಯಂತಂ ಅಂದ್ರೆ ಏನು? ಸೂರ್ಯ ಉದಯಿಸಿದ ಅಸ್ತವಾಗೋದು. ಆ ಎರಡು ಕಾಲಗಳಲ್ಲಿ ಮಧ್ಯದಲ್ಲಿ ಮಧ್ಯಾಹ್ನಕ್ಕೂ ಸೇರುತ್ತೋ ಅಲ್ಲಿ ಯಾರು ಈ ಕೆಲಸ ಮಾಡ್ತಾರೋ ತೇನ ಪಾಪ್ಮಾನಂ ಅವಧೂನ್ವಂತಿ, ಅವರ ಪಾಪಗಳೆಲ್ಲ ಪರಿಹಾರತ್ತೆ. ಇವಾಗ ಸಂಧ್ಯಾವನೆ ಮಾಡೋ ಧರ್ಮೇಣ ಪಾಪಂ ಅಪನುದತಿ, ಹೀಗೆ ನಡೆಸೋಂತವನು ವಿದ್ವಾನ್ ಸಕಲಂ ಭದ್ರಮಷ್ಟುದೆ, ಎಲ್ಲ ಒಳ್ಳೆಯದು ಅವನಿಗುಂಟಾಗತ್ತೆ. ಸಂಧ್ಯಾವಂದನೆಯನ್ನ ನಡೆಸೋದ್ರ ಹಿರಿಮೆ. ಆಪೋ ವಜ್ರೀಭೂತ್ವ ತಾನಿ ರಕ್ಷಾಗಂಸಿ ಮಂದೇಹಾರುಣೆ ದ್ವೀಪೆ ಪ್ರಕ್ಷಿಪಂತಿ. ಇವರು ಅರ್ಘ್ಯಪ್ರದವನ ಕೈನಲ್ಲಿ ಬೊಗಸೆ ನೀರು ತಗೊಂಡು ಗಾಯಂತ್ರಿಯಿಂದ ಅಭಿಮಂತ್ರಿಸಿ ಆಪಹ ಊರ್ಧ್ವಂ ವಿಕ್ಷಿಪಂತಿ. ತೇ ಆಪೋ ವಜ್ರೀಭೂತ್ವ, ಆ ನೀರು ವಜ್ರಾಯುಧಂತಾಗಿ ಆ ರಾಕ್ಷಸರನ್ನ ರಕ್ಷಾಗಂಸಿ ಮಂದೇಹಾರುಣೆ ಪ್ರಕ್ಷಿಪಂತಿ, ಅವ್ರನ್ನೆಲ್ಲ ತಗೊಂಡೋಗಿ ಮಂದೇಹಾರುಣ ದ್ವೀಪದಲ್ಲಿ ಬಿಸಾಗತ್ತೆ. ಆ ದೋಷ ನೀವು ರಾಕ್ಷಸರನ್ನ ಕೊಂದ್ರಲ್ಲ, ಅದಕ್ಕೆ ಯತ್ ಪ್ರದಕ್ಷಿಣಂ ಪ್ರಕ್ರಮಂತಿ. ಅಸಾವಾದಿತ್ಯೋ ಬ್ರಹ್ಮ, ನಮಗ್ ನಾವೇ ಇಲ್ದಿರ್ ಸೋಹಂ ಬಾಬೇನ ಪೂಜೆ ಅನ್ನೋದು ನಮ್ಮಲ್ಲಿ ಇಲ್ಲ. ನನಗ್ ನಾನೇ ದೇವ್ರು, ನನಗ್ ನಾನೇ ಪ್ರದಕ್ಷಿಣೆ ಮಾಡ್ಕೊಂಡು ನಾನೇ ಆರತಿ ಮಾಡ್ಕೊಳ್ತೀನಿ, ಇವೆಲ್ಲ ಇಲ್ಲ ನಮ್ಮಲ್ಲಿ. ಗೊತ್ತಾಯ್ತೆ? ಪ್ರಕ್ರಮಂತಿ ತೇನ ಪಾಪ್ಮಾನಂ ಅವಧೂನ್ವಂತಿ, ಯಾವ ರಾಕ್ಷಸರನ್ನು ಕೊಂದ ಪಾಪಗಳಿಂದ ಪರಿಹಾರ ಆಯ್ತು. ಹಾಗೆ ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್ನೇ, ಬೆಳಗ್ಗೆ ಸಂಜೆ ಮಧ್ಯಾಹ್ನನೂ ಅಲ್ಲಿ ಸೇರ್ತು, 3 ಲೋಕಾಂದಲ್ಲಿ 14 ಸೇರದಂತೆ. ಹಾಗೆ ಯಾರು ನಡೆಸ್ತಾರೋ ತ್ರಿಕಾಲ ಅವರಿಗೆ ಕುರ್ವನ್ ಬ್ರಾಹ್ಮಣ, ಮಾಡುವಂತ ಬ್ರಾಹ್ಮಣನಿಗೆ ವಿದ್ವಾನ್ ಸಕಲಂ ಭದ್ರಂ ಅಶ್ನುತೆ. ಅಸಾವಾದಿತ್ಯೋ ಬ್ರಹ್ಮೇತಿ ಬ್ರಹ್ಮೈವ ಸನ್ನೆ ಬ್ರಹ್ಮಾಪ್ಯೇತಿ, ಮೋಕ್ಷವನ್ನೇ ಪಡಿತಾನೆ. ಬರೀ ಸಂಧ್ಯಾವನ್ನೇ ಮಾಡಿ ಮೋಕ್ಷಕ್ಕೆ ಹೋದವನು ಇದ್ದಾನೆ. ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಏನು ಮಾಡ್ಲಿಲ್ಲ, ವೇದ 1 ಅಕ್ಷರ ಕಲಿಯಲಿಲ್ಲ. ಆದ್ರೆ ಅವನು ಹೇಳ್ಬೇಕಾದ್ರೆ ಗಾಯತ್ರಿ ಮಂತ್ರ ಬಂದಿರ್ಲಿಲ್ವೋ, ಆದ್ರೆ ವೇದ ಕಲಿಯೋದು ಅಂತ ಸಪರೇಟ್ ಮಾಡ್ಲಿಲ್ಲ. ಸಂಧ್ಯಾವನ್ನೇ 1 ಹೊತ್ತು ಬಿಟ್ಟಿರ್ಲಿಲ್ಲ. ಬ್ರಹ್ಮಚರ್ಯ ಆಯ್ತಲ್ಲ, ಮಾಧ್ಯಾಹ್ನಕದಿಂದ ಶುರುವಾಗಿದ್ದು ಅವನ್ ಕಡೆ ಉಸಿರಿರೋ ತನಕ ಅವನು ಸಂಧ್ಯಾವನೆ ಮಾಡಿ ಮೋಕ್ಷಕ್ಕೆ ಹೋದ ಅವನು. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಇದು ಸಂಧ್ಯೋಪಾಸನೆಯ ವಿಧಿಯ ಹಿರಿಮೆಯನ್ನು ಕೊಂಡಾಡ್ತಾ ಇರುವಂತಹದ್ದು. ಸೊ ಪಾಪ್ಮಾನ ಮವಧೂನ್ವಂತ್ಯುದ್ಯಂತಮಸ್ತಂ ಯಂತಮಾದಿತ್ಯಂ ಇನ್ನೂ ಬರ್ವಿಲ್ಲ, ಇನ್ನೂ ಋಷಿ
ಅವಧೂನ್ವಂತ್ಯುದ್ಯಂತಮಸ್ತಂ ಭೂತತಳ சொல்லுங்க நீங்க சொல்லுங்க நீங்க சொல்லுங்க ಅವಧೂನ್ವಂತಿ ಪದಗಳು ಫಸ್ಟ್ ರೆಕಾರ್ಡ್ ಆಗ್ಬೇಕು ಮನಸ್ಸಿನಲ್ಲಿ ಅವಧೂನ್ವಂತಿ ಉದ್ಯಂತಂ ಉದ್ಯಂತಂ ಅಸ್ತಮ್ಯಂತಿ இல்ல இல்ல போச்சு இப்ப இவர் காரிய பண்ணுங்க பின்ன சொல்லுங்க குர்வன் இங்கன குர்வன் பிராமணः குர்வன் பிராமணः சொல்லுங்க வேண்டா பின்னி நான் சொல்லுங்க ನಾನು ಹೇಳಿದ್ ಮಾಡಿ ನೀವು ಇವಾಗ ಕುರ್ವನ್ ಬ್ರಾಹ್ಮಣಃ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ ಎಲ್ಲರೂ சொல்லுங்க ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ ಅಭಿಧ್ಯಾಯನ್ பாருங்க புஸ்தகம் அபித்யாயன் குர்வன் பிராமணः சொல்லுங்க எல்லாரும் சொல்லுங்க ಇಲ್ಲ ನಾನು ಒಂದು ವಿಷಯ ಬರಲಿಲ್ಲ ನಾನು ಹೇಳಿದ್ ರಿಪೀಟ್ ಮಾಡಿ ಈಗ ಕುರ್ವನ್ ಬ್ರಾಹ್ಮಣ ಫಸ್ಟ್ 2 ಪದ ಹೇಳಿದೆ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣ ಆಯ್ತು ಈಗ ಮುಂದಿಂದು ಇನ್ನಿನ ಪದ ಸೇರಿಸ್ಕೊಂಡು ಆದಿತ್ಯಮಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ आदित्यमभिध्यायन् कुर्वन् ब्राह्मणः आदित्यमभिध्यायन् कुर्वन् ब्राह्मणः अस्तम्यन्तमादित्यमभिध्यायन् कुर्वन् ब्राह्मणः अस्तम्यन्तमादित्यमभिध्यायन् कुर्वन् ब्राह्मणः अस्तम्यन्तमादित्यमभिध्यायन् कुर्वन् ब्राह्मणः उद्यन्तमस्तम्यन्तमादित्यमभिध्यायन् कुर्वन् ब्राह्मणः उद्यन्तमस्तम्यन्तमादित्यमभिध्यायन् कुर्वन् ब्राह्मणः उद्यन्तमस्तम्यन्तमादित्यमभिध्यायन् कुर्वन् ब्राह्मणः अवधून्वन्त्युद्यन्तमस्तम्यन्तमादित्यमभिध्यायन् कुर्वन् ब्राह्मणः अवधून्वन्त्युद्यन्तमस्तम्यन्तमादित्यमभिध्यायन् कुर्वन् ब्राह्मणः अवधून्वन्त्युद्यन्तमस्तम्यन्तमादित्यमभिध्यायन् कुर्वन् ब्राह्मणः पाप्मानमवधून्वन्त्युद्यन्तमस्तम्यन्तमादित्यमभिध्यायन् कुर्वन् ब्राह्मणः आदित्यमभिध्यायन् कुर्वन् ब्राह्मणः இப்ப சொல்லுங்க ஒரு நிமிஷம் நீங்க சொல்லுங்க இப்ப அவதூனா பாப்பானதிನ பாப்மானமவதூன்வந்தி பாப்மான அகார விட்டீங்க பாப்மானம் आत्मानम् अवतून्वन्ति उद्यन्तं उद्यन्तम् अस्तम्यन्ति उद्यन्तम् अस्तम्यन्तम् उद्यन्तम् अस्तम्यन्ति यन्तम् यन्ति ले अस्तम्यन्तमादित्यम् उद्यन्तम् अस्तम्यन्तमादित्यम् अस्तमै
ಈಗ ಏನಾಯ್ತು தெரியுமா ಈಗ ಪುಸ್ತಕದ ಕಡೆ ಕಾನ್ಸಂಟ್ರೇಷನ್ ನಾ ಶುಲ್ಕಂಡಿಕರ ಕಡೆಗಿಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ ಅಸ್ತಂ ಯಂತಮಾದಿತ್ಯಂ ಅಸ್ತಂ ಯಂತಂ ಆದಿತ್ಯಂ ಅಸ್ತಂ ಯಂತಮಾದಿತ್ಯಂ ಅಭಿಧ್ಯಾಯನ್ 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 ಕುರ್ವನ್ ಬ್ರಾಹ್ಮಣೋ ಬ್ರಾಹ್ಮಣಃ ಬ್ರಾಹ್ಮಣ ಪದ ಎಲ್ಲ ಬಿಡಿಸಿದ್ದಾಯ್ತು ಇವಾಗ ಸೇರಿಸ್ಕೊಂಡು ಹೇಳ್ಬೇಕಾರೆ ಆತ್ಮಾನಮವಧೂನ್ವಂತ್ಯುದ್ಯಂತಮಸ್ತಂ ಯಂತಮಾದಿತ್ಯಮಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ ಪಾಪ್ಮಾನ ಉಡ್ದೆ ಇದ ಪದ ಬಿಡಿಸಿದಾಗ ಸರಿ ಅವಧೂನ್ವಂತಿ ಅಂತಿಲ್ಲ ಅಲ್ಲಿ ಸಂಧಿ ಆದಾಗ ಮುಂದಕ್ಕೆ ಪ್ರಾಕ್ಟೀಸ್ ಪಣ್ಣುಗೋ ಆತಕ್ ಎಲ್ಲಾರು ಬರತ್ತೇನೆ ನೇರ್ಯ ನೀವೊಂದ್ಸಲ ಹೇಳಿ ಅವಧೂನ್ವಂತ್ಯುದ್ಯಂತಂ ಆತ್ಮಾನಮವಧೂನ್ವಂತ್ಯುದ್ಯಂತಮಸ್ತಂ ಯಂತಮಾದಿತ್ಯಮಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ ಮುಂಪೆರಿ ಸೊಲಗೋ ಋಷಿ ಆತ್ಮಾನಮವಧೂನ್ವಂತ್ಯುದ್ಯಂತಮಸ್ತಂ ಯಂತಮಾದಿತ್ಯಮಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣಃ ಮುಂದೆ ಕೇಳಿ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನುತೆ ಸಾಬಾದಿತ್ಯೋ ಅಸಾಬಾದಿತ್ಯೋ ಅದು ಅಪಗ್ರಹ ಇದೆಯಲ್ಲ ಅಲ್ಲಿ ಹಾಗಂತ ಬಿಡಿಸ್ಬೇಕಾಗಿಲ್ಲ ಗೊತ್ತಾಯ್ತಾ ಅವಗ್ರಹ ಬಂತು ಅಂತ ಬಿಡಿಸ್ಬೇಡಿ ಈ ದ್ವಾರಕನಾಥ್ ಅದಕ್ಕೆ ರಿಪೇರಿ ಮಾಡ್ತಾ ಇದ್ದೀನಿ ನಾನು ಯಾವಾಗ್ಲೂ ಎಲ್ಲೆಲ್ಲಿ ಅವಗ್ರಹ ಬಂದ್ರೆ ಅವ್ರ ಪ್ರಕಾರ ಬಿಡಿಸಿ ಹೇಳ್ತಾ ಇದ್ರು ಇಲ್ಲಿ ಅಸಾವಾದಿತ್ಯ ಹೇಳ್ಬಾರ್ದು ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನುತೆ ಸಾವಾದಿತ್ಯೋ ಬ್ರಹ್ಮೇರಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಯದೇವಂ ವೇದ ಯದ್ದೇವಾದೇವ ಹೇಳನಂ ಯದ್ದೇವಾದೇವಹೇಳನಂ ಯದ್ದೇವಾದೇವಹೇಳನಂ ಅಭಿಶ್ರವಣದಲ್ಲಿ 12ನೇ ಪುಟ ಭಕ್ಷ್ಯ ಹಿಮಾವಿಷ ಅದೇ ತಾನಾಗ್ಬೇಕಾದ್ವ ನಿನ್ನೆ ಇಲ್ಲಿ ನಿಲ್ಸಿದ್ವಿ ಯಾವುದು ಪಿತೃಮಂತ್ರ ಉಶಂತಸ್ತ್ವಾಹ ವಾಮಃ ಉಶಂತಃ ಸಮಿಧೀಮಹಿ ಮುಂದಿನ ವಾಕ ಭಕ್ಷೇ ಹಿಮಾವಿಷ ದೀರ್ಘಾಯುತ್ವಾಯ ಶಂತನೋತ್ವಾಯ ರಾಯಸ್ಪೋಷಾಯ ವರ್ಚಸೆ ಸುಪ್ರಜಾಸ್ತ್ವಾಯೇಹಿ ವಸೋ ಪುರೋ ವಸೋ ಪ್ರಿಯೋ ಮೇ ಹೃದೋ ಓಸ್ಯಶ್ವಿನೋ ಓಸ್ತ್ವ ಬಾಹುಭ್ಯಾಗಂ ಸಘ್ಯಾಸಂ ಅದ್ ಸಘ್ಯ ಘ ಮಹಾಪ್ರಾಣ ಸಘ್ಯಾಸಂ ನೃಚಕ್ಷಸಂತ್ವ ತ್ವಾ ದೇವ ಸೋಮ ಸುಚಕ್ಷ ಅವಖ್ಯೇಶಂ ಮಂದ್ರಾಭಿಭೂತಿ ಕೇತುರ್ಯಜ್ಞಾನ ವಾಗ್ಜುಷಾಣ ಸೋಮಸ್ಯ ತೃಪ್ಯತೋ ಮಂದ್ರಾ ಸ್ವರ್ವಾಚ್ಯದಿತಿರನಾಹತ ಶೀರ್ಷ್ಣಿ ವಾಗ್ಜುಷಾಣ ಸೋಮಸ್ಯ ತೃಪ್ಯತ್ವೇ ಹಿ ವಿಶ್ವಚರ್ಷಣೆ ಶಂಭೋರ್ಮಯೋ ಭೋ ಸ್ವಸ್ತಿ ಮಾ ಹರಿವರ್ಣ ಪ್ರಚರಕ್ರತ್ವೇ ದಕ್ಷಾಯ ರಾಯಸ್ಪೋಷಾಯ ಸುವೀರತಾಯೈ ಮಾಮಾರಾಜನ್ ವಿಭೀಭಿಷೋ ಮಾಮೇ ಹಾರ್ದಿತ್ವಿಷಾಬಧೀಃ ವೃಷಣೇ ಶುಷ್ಮಾಯುಷೇ ವರ್ಚಸೆ ವಸುಮದ್ಗಣಸ್ಯ ಸೋಮದೇವತೆ ಮತಿವಿದ ಪ್ರಾತಃ ಸವನಸ್ಯ ಗಾಯತ್ರ ಛಂದಸ ಇಂದ್ರಪೀತಸ್ಯ ನರಾಶಗಂಸಪೀತಸ್ಯ ಪಿತೃಪೀತಸ್ಯ ಮಧುಮತ ಉಪಹೋತಸ್ಯೋಪಹೋತೋ ಭಕ್ಷಯಾಮಿ ರುದ್ರವದ್ಗಣಸ್ಯ ಸೋಮದೇವತೆ ಮತಿವಿದೋ ಮಾಧ್ಯಂದಿನಸ್ಯ ಸವನಸ್ಯ ತ್ರಿಷ್ಟುಛಂದಸ ಇಂದ್ರಪೀತಸ್ಯ ನರಾಶಗಂಸಪೀತಸ್ಯ ಪಿತೃಪೀತಸ್ಯ ಮಧುಮತ ಉಪಹೋತಸ್ಯೋಪಹೋತೋ ಭಕ್ಷಯಾಮ್ಯಾದಿತ್ಯವದ್ಗಣಸ್ಯ ಸೋಮದೇವತೆ
ಮತಿವಿದಸ್ತೃತೀಯಸ್ಯ ಸವನಸ್ಯ ಜಗತಿ ಛಂದಸ ಇಂದ್ರಪೀತಸ್ಯ ನರಾಶಕಂ ಸಪೀತಸ್ಯ ಪಿತೃಪೀತಸ್ಯ ಮಧುಮತ ಉಪಹೂತಸ್ಯೋಪಹೂತೋ ಭಕ್ಷಯಾಮಿ ಆಪ್ಯಾಯಸ್ವ ಸ್ವಸಮೇತುತೆ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಟಿಯಂ ಭವಾಜಸ್ಯ ಸಂಗತೆ ಕ್ಷೀರಾಭಿಷೇಕದಲ್ಲಿ ಮಂತ್ರ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮ ವೃಷ್ಟಿಯಂ ವೃಷ್ಣಿ ಉದಾತ್ತ ವೃಷ್ಟಿಯಂ ಭವಾಜಸ್ಯ ಸಂಗತೆ ಮಹಾಪ್ರಾಣ ಸಂಗತೆ ಸಂಗತೆ ಗ ಅನುದಾತ್ತ ಕರೆಕ್ಟ್ ಸಂಗತೆ ಹಿನ್ವ ಮೇ ಗಾತ್ರ ಹರಿವೋ ಗಣಾನ್ ಮೇ ಮಾವಿತಿ ತೃಷಃ ಶಿವೋ ಮೇ ಸಪ್ತರ್ಷೀನುಪತಿಷ್ಠಸ್ವ ಮಾಮೇ ವಾಂಗ್ನಾಭಿಮತಿಗಾಃ ಅಪಾಮಸೋಮಮೃತ ಅಭೂಮಾದರ್ಶ್ಮ ಜ್ಯೋತಿರವಿಧಾಮ ದೇವಾನ್ ಕಿಮಸ್ಮಾನ್ ಕೃಣವದರಾತಿ ಕಿಮುಧೋರ್ತಿರಮೃತಮರ್ತ್ಯಸ್ಯ ಯನ್ಮ ಆತ್ಮನೋ ಭಿಂದಾಭೋದಗ್ನಿಸ್ತ ಪುನರಾಹ ಆರ್ಜಾತ ವೇದ ವಿಚರ್ಷಣಿ ಪುನರಗ್ನಿಶ್ಚಕ್ಷುರಧಾತ್ ಪುನರಿಂದ್ರೋ ಬೃಹಸ್ಪತಿ ಪುನರ್ಮೇ ಅಶ್ವಿನಾ ಯುವಂ ಚಕ್ಷುರಾಧತ್ಯಮಕ್ಷ್ಯೋಃ ಇಷ್ಟಯಜುಷಸ್ತೆ ದೇವ ಸೋಮ ಸ್ತುತಸ್ತೋಮಸ್ಯ ಶಸ್ತೋಕ್ತಸ್ಯ ಹರಿವತ ಇಂದ್ರಪೀತಸ್ಯ ಮಧುಮತ ಉಪಹೂತಸ್ಯೋಪಹೂತೋ ಭಕ್ಷಯಾಮಿ ಆಪೂರ್ಯಾಸ್ತಮಾಪೂರಯತ ಪ್ರಜಯಾ ಚ ಧನೇನ ಚ ಏತತ್ತೇ ತತ ಯೇ ಚ ತ್ವಾಮನ್ವೇತತ್ತೇ ಪಿತಾಮಹ ಪ್ರಪಿತಾಮಹ ಯೇ ಚ ತ್ವಾಮನ್ವತ್ರ ಪಿತರೋ ಯಥಾ ಭಾಗಂ ಮಂದತ್ವಂ ನಮೋ ವಃ ಪಿತರೋ ರಸಾಯ ನಮೋ ವಃ ಪಿತರ ಶುಷ್ಮಾಯ ನಮೋ ವಃ ಪಿತರೋ ಜೀವಾಯ ನಮೋ ವಃ ಪಿತರ ಸ್ವಧಾಯೈ ನಮೋ ವಃ ಪಿತರೋ ಮನ್ಯವೇ ನಮೋ ವಃ ಪಿತರೋ ಘೋರಾಯ ಪಿತರೋ ನಮೋ ವಃ ತಸ್ಮಿನ್ ಲೋಕೆ ಸ್ಥಾ ಯುಷ್ಮಾಗಸ್ತೇನೋ ಯೇಸ್ಮಿನ್ ಲೋಕೆ ಮಾಂತೇನೋ ಯ ಏತಸ್ಮಿನ್ ಲೋಕೆ ಸ್ಥಾ ಯೂಯಂ ತೇಷಾಂ ವಸಿಷ್ಠಾ ಭೂಯಾಸ್ತ ಯೇಸ್ಮಿನ್ ಲೋಕೇಹಂ ತೇಷಾಂ ವಸಿಷ್ಠೋ ಭೂಯಾಸಂ ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜುಲ್ಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಯೀಣಾಂ ಒಂದು ನಿಮಿಷ ಇಪ್ಪ ಇನ್ನೆ ಏತತ್ತೇ ತತ ಯೇ ಚತ್ವಾಮನು ಏತತ್ತೇ ತತ ಪಿತಾಮಹ ಯೇ ಚತ್ವಾಮನು ಏತತ್ತೇ ತತ ಈ ಪ್ರಪಿತಾಮಹ ಇದಕ್ಕೆ ಆಪಸ್ತಂಭ ಸೂತ್ರ ಬೇಕು ಗೊತ್ತಾಯ್ತು ಇಲ್ಲಿ ಎಲ್ಲ ಸೇರಿಸ್ಬಿಟ್ಟು ಹೇಳಿದ್ದು ಅದರ ವಿನಿಯೋಗ ಹೇಗಾಗ್ಬೇಕು ಇದರಲ್ಲಿ ಕಡೆನಲ್ಲಿ ಶ್ರಾದ್ದೀಯ ಪಿಂಡ ಪ್ರದಾನ ಕರಿಷ್ಯೆ ಈ ಕಡೆ ಮೂರ್ ದರ್ಬೆನಲ್ಲಿ ಒಂದು ಪಿತೃವರ್ಗ ಇದನ್ನ ಹೇಳ್ತೀರಿ ಅಲ್ಲಿ ಇಡ್ತಾ ಬರ್ಬೇಕಾದ್ರೆ ಒಂದೊಂದು ಪಿಂಡವನ್ನ ಇಡಬೇಕಾದ್ರೆ ಏ ತತ್ತೇ ತತ ಏ ಚತ್ವಾಮನು ಒಂದ್ ಸ್ವಲ್ಪ ಅನ್ನ ಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಇಡುವಂತದ್ದು ಏ ತತ್ವೇ ತಥಾ ಯೇ ಚತ್ವಾಮನು ಯೇ ಚತ್ವಾ ಯಾಶ್ಚತ್ವಾಮನು ಪುಲ್ಲಿಂಗೋ ಸ್ತ್ರೀಲಿಂಗಿತ್ಲ ವರ್ಣ ಪಿತೃಗಳನ್ನ ಅಡ್ರೆಸ್ ಮಾಡಿ ಹೇಳ್ತಾ ಇರೋದು ಈ ಪಿಂಡವನ್ನ ನಾಡ್ತಾ ಇದ್ದೇನೆ ಪಿತೃಗೆ ಆಮೇಲೆ ಪಿತಾಮಹನಿಗೆ ಆಮೇಲೆ ಪ್ರಪಿತಾಮಹನಿಗೆ ಹಾಗೆ ಅಲ್ಲಿ ಮಾತೃ ಪಿತಾಮಹಿ ಪ್ರಪಿತಾಮಹಿ ಇಲ್ಲಿ ನೀವು ತೃಪ್ಯತ ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ಬರುತ್ತೆ ತೃಪ್ಯತ ಬರುತ್ತೋ ಇಲ್ವೋ ಅಲ್ಲೇ ಅಪ್ರದಕ್ಷಿಣಿಯಾಗಿ ಹೇಳ್ಬೇಕಾದ್ರೆ ಹಂಗೆ ಏನು ತೇಶ್ಚವಹ ಅಂತ ತಾಶ್ಚವಹ ಇದು ಹಿಂಗೆ ಇದೆ ಪ್ರಯೋಗ ನೋಡಿ ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ ಬರುವಂತಹದ್ದು ಪುರುಷರಿಗೆ ಹೇಳಬೇಕಾದ್ರೆ ಏನು ಅಂತ ಏನ್ ನಾನು ಹೇಳೋ ಉದ್ದೇಶ ಬಂದಿದ್ದು ಅಂದ್ರೆ
ಇಲ್ಲಿ ಮಂತ್ರಗಳೆಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಹೇಳ್ಬಿಟ್ರು. ಏತತ್ತೇ ತಥಾ ಏ ಚತ್ವಾಮನು ಏತತ್ತೇ ಅನ್ನೋದನ್ನ ಪಿತಾಮಹ ಪ್ರಪಿತಾಮಹ ಎಲ್ಲ ಏ ಚತ್ವಾಮನ್ ಅನ್ವತ್ರ ಪಿತರೋ ಯಥಾ ಭಾಗಂ ಮಂದದ್ವಂ ಅದಾಯ್ತು. ನಮೋವ ಪಿತರೋ ರಸಾಯ ನಮೋ ಪಿತರೋ ಸುಷ್ಮಾಯ ಪದ ಬಿಡಿಸಿದ್ರೆ ನಮೋ ಪಿತರೋ ಜೀವಾಯ ಸ್ವರಿತ ಉದತ್ತಕ್ಕೆ ಬರುತ್ತೆ. ನಮೋವ ಪಿತರೋ ಸ್ವದಾಯ ಸ್ವರಿತ ನಮೋ ಪಿತರೋ ಮನ್ಯವೇ ನಮೋ ಪಿತರೋ ಘೋರಾಯ ಪಿತರೋ ನಮೋ ವಹ ಯ ಏತಸ್ಮಿನ್ ಲೋಕೇಸ್ತ ಯುಷ್ಮಾಗಸ್ತೇನು ಪದ ಬಿಡಿಸಿ ಅಲ್ಲಿ ಹೇಳ್ಬೇಕಾದ್ರೆ ಸಂಹಿತೆ ಇಲ್ಲಿ ಹೇಳ್ಬೇಕಾದ್ರೆ ಜೊತೆನಲ್ಲಿ ಸ್ವರಗಳ ವ್ಯತ್ಯಾಸ ಏನೇನಾಯ್ತು ಎಲ್ಲವನ್ನು ಗೊಳಿಸ್ಬೇಕು. ಇಲ್ಲಿ ಸ್ವದಾಯೈ ಅನ್ನೋದು ಸ್ವದಾಯೈ ನಮೋ ವಃ ಪಿತರೋ ಪಿತರಹ ಪಿತರೋ ಆಯ್ತು ಮುಂದಕ್ಕೆ. ಇದೆಲ್ಲ ಗಮನಿಸ್ಬೇಕಾದ. ಆಮೇಲೆ ಇಲ್ಲಿ ಪ್ರಜಾಪತಿ ನತ್ವ ದೇತಾನ್ಯರು ಬಂತು, ಅದ್ರ ಜೊತೆಗೆ ವಾಜೆ ಅದನ್ನು ಹೇಳ್ಬೇಕು. ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಿರಲ್ಲ ಆ ಸಂದರ್ಭದ ಕಡೆನಲ್ಲಿ ಲಾಸ್ಟ್ ಮಂತ್ರ ಪ್ರಜಾಪತಿ ನತ್ವ ದೇತಾನ್ಯೋ ವಿಶ್ವ ಜಾತಾನಿ ಪರಿತಾ ಭವ್ವ ಅದೇ ಹೇಳಿದ್ದು. ಹಾ ದೇವಕೃತಸ್ಯೇನಸೋ ಸ್ಯೈನಸೋ ದೇವಕೃತಸ್ಯ ಏನಸೋ ದೇವಕೃತಸ್ಯ ಯೇ ಆ ಪ್ಲಸ್ ಎ ಐತ್ವ ಬರುತ್ತೆ. ದೇವಕೃತಸ್ಯೈನಸೋ ವಯಜನಮಸಿ ಮನುಷ್ಯಕೃತಸ್ಯೈನಸೋ ವಯಜನಮಸಿ ಪಿತೃಗತಸ್ಯೈನಸೋ ವಯಜನಮಸ್ಯಪ್ಸುಧೌ ಅಪ್ಸುಧೌ ತಸ್ಯ ಸೋಮದೇವತೆ ನೃಭಿಸ್ಸುತಸ್ಯೇಷ್ಟ ಯಜುಷಸ್ತುತಸ್ತೋಮಸ್ಯ ಶಸ್ತೋಕ್ತಸ್ಯ ಯೋ ಭಕ್ಷೋ ಅಶ್ವಸನಿರ್ಯೋ ಗೋಸನಿಸ್ತಸ್ಯ ತೇ ಪಿತೃಭಿರ್ಭಕ್ಷನ್ ಕೃತಸ್ಯೋಪಹೂತೋ ಭಕ್ಷಯಾಮಿ. ಮುಂದಿಂದ ಇಷ್ಟಕೋಪಾದಾನ ಆಧಾನಾದಿಕಂ ಧ್ರುವಾಸಿ ಧರುಣಸ್ತೃತ ವಿಶ್ವಕರ್ಮಣ ಸುಕೃತ ಮಾತ್ವಾ ಸಮುದ್ರವೋದ್ವದೀನ್ ಮಾಸು ಪರ್ಣೋ ವ್ಯಥಮಾನ ಪೃಥಿವೀಂ ದೃಗಮ್ಮ ಪ್ರಜಾಪತಿಸ್ತ್ವಾ ಸಾಧಯತು ಪೃಥಿವ್ಯಾ ಪೃಷ್ಠೆ ವ್ಯಚಸ್ವತೀಂ ಪ್ರಥಸ್ವತೀಂ ಪ್ರಥೋಸಿ ಪೃಥಿವ್ಯಸಿ ಭೂರಸಿ ಭೂಮಿರಸ್ಯದಿತಿರಸಿ ವಿಶ್ವಧಾಯ ವಿಶ್ವಸ್ಯ ಭುವನಸ್ಯ ಧರ್ತ್ರಿ ಪೃಥಿವೀಂ ಯಚ್ಛ ಪೃಥಿವೀಂ ದೃಗಮ್ಮ ಪೃಥಿವೀಂ ಮಾಹಿಗಂಸೇತ್ ವಿಶ್ವಸ್ಮೈ ಪ್ರಾಣಾಯ ಪಾನಾಯ ವ್ಯಾನಾಯೋ ದಾನಾಯ ಪ್ರತಿಷ್ಠಾಯೈ ಚರಿತ್ರಾಯಾಗ್ನಿಸ್ತ್ವಾಭಿಪಾತು ಮಹ್ಯಾ ಸ್ವಸ್ಯ ಛರ್ದಿಶಾ ಶಂತಮೇನತಯಾ ದೇವತಯಾಂಗಿರಸ್ವ ಧ್ರುವಾಸೀದ ಕಾಂಡಾತ್ ಪ್ರರೋಹಂತಿ ಪರುಷ ಪರಿ ಏವಾನೋ ದೂರ್ವೆ ಪ್ರತನು ಸಹಸ್ರೇಣ ಶತೇನ ಚ ಯಾ ಶತೇನ ಪ್ರತನೋಷಿ ಸಹಸ್ರೇಣ ವಿರೋಹಸಿ ತಸ್ಯ ಆಸ್ತೆ ದೇವೀಷ್ಟಕೆ ವಿಧೇಮ ಹವಿಷಾ ಭಯಂ ಅಷಾಢಾಸಿ ಸಹಮಾನ ಸಹಸ್ವರಾತಿ ಸಹಸ್ವ ಪ್ರಾತಿ ಯತಃ ಸಹಸ್ವ ಪೃತನಾ ಸಹಸ್ವ ಪೃಥನ್ಯತಃ ಸಹಸ್ರದೀರ್ಯಾಸಿ ಸಾಮಾಜಿನ್ಮ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀನ ಸಂಪೋಷಧಿ ಮಧುನಕ್ತಮುತೋಷಸಿ ಪಾರ್ಥಿವಗಂ ರಜಃ ಮಧುದ್ಯೌರಸ್ತು ನ ಪಿತಾ ಮಧುಮಾನ್ನೋ ವನಸ್ಪತಿರ್ ಮಧುಮಾಗಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಮಹೀದ್ಯೋ ಪೃಥಿವೀ ಜನ ಇಮಂ ಯಜ್ಞಂ ವಿಮೀಕ್ಷತಾಂ ವಿವೃತಾಂ ನೋ ಭವೀಮಹಿ ತದ್ವಿಷ್ಣೋ ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ ದಿವಿ ವಚಕ್ಷುರಾ ತತಂ ಧ್ರುವಾಸಿ ಪೃಥಿವೀ ಸಹಸ್ವ ಪೃಥನ್ಯತಃ ಸ್ಯೂತಾ ದೇವೇಭಿರಮೃತೆ ನಾಗಾ ಯಾಸ್ತೆ ಅಗ್ನೇ ಸೂರ್ಯೇ ರುಚ ಉದೃತೋ
दिवमा तन्वन्ति रश्मिभिः तन्वन्ति रश्मिभिः अन्वन्तिले दिव आतन्वन्ति पद दिवम् आतन्वन्ति रश्मिभिः ताभिः सर्वाभिरुचे जनाय नस्कृति यावो देवाः सूर्ये रुचो गोष्वश्वेषु या रुचः इन्द्र आग्नीताभिः सर्वाभिः रुचं नो धत्त बृहस्पते विराट ज्योतिरधारयत् सम्भ्रा ज्योतिरधारयत् स्वरा ज्योतिरधारयत् अग्ने युक्ष्वा हि ये तवा श्वासो देव साधवः अरम्भहन्त्याशवः युक्ष्मा हि देवहोतमागम् गम् अग्ने रथिरिव निहोता पूर्व्यः सदः द्रप्सश्च स्कन्द पृथिवी मनोद्यामिमञ्च योनिमनुयश्च पूर्वः तृतीयं योनिमनु सञ्चरन्तं द्रप्सं जुहोम्यनु सप्त होत्रा आह अभोदिदं विश्वस्य भुवनस्य वै ईश्वानरस्य च अग्निर्ज्योतिषा ज्योतिष्मान् रुक्मो वर्चसा वर्चस्व रुचेत्वा रुचेत्वा समित्सवन्ति सरितो न देवा धेना मनसा पूयमानाः कृतस्य धारा अभिचाकशीमि हिरण्ययो वेतसो मध्य आसाम् तस्मिन् सुपर्णो मधुकृत् तुलायी भजन्नास्ते मधुदेवताभ्यः तस्यासते हरयः सप्ततीरे स्वधां दुहानाम् अमृतस्य धारा ಮುಂದಿಂದು ಇಷ್ಟಕೋಪದಾನ ಅದಿಲ್ಲ ಅಭಿಶ್ರವಣದಲ್ಲಿ ಯಾಸ್ತೆ ಅಗ್ನಿ ಸಮಿದೋ ಅದಿಲ್ಲ ಮುಂದಿಂದು ಅಪ್ರತಿರಥ ಸೂಕ್ತ ಅದು ಇಲ್ಲ ಗೊತ್ತಾಯ್ತಾ ಅದರಿಂದ ಮುಂದಿಂದು ಮತ್ತೆ ಅಪ್ರತಿ ಸೂಕ್ತ ಏತಸ್ಯ ವಿನಿಯೋಗ ಅದು ಕೂಡ ಇಲ್ಲ ಅಲ್ಲಿಂದ ಮುಂದಿಂದು ಚಯನ ಪ್ರಕರಣ ಅದಿದೆ ಅಗ್ನ ಉದದೆ ಯಾತ ಈಶುರ್ ಯೌವಾನ ತಯಾನೋ ಮೃಡತಸ್ಯ ಆಸ್ತೆ ನಮಸ್ತಸ್ಯ ಆಸ್ತ ಉಪಜೀವಂತೋ ಭೂಯಾಸ್ಮಾಗ್ನೆ ದುದ್ರಗಹ್ಯ ಕಿಗಂ ಶಿಲವನ್ಯಯಾತ ಈಶುರ್ ಯೌವಾನ ತಯಾನೋ ಮೃಡ ತಸ್ಯ ಆಸ್ತೆ ನಮಸ್ತಸ್ಯ ಆಸ್ತ ಉಪಜೀವಂತೋ ಭೂಯಾಸ್ಮ ಪಂಚವಾಯೇತೆ ಅಗ್ನಯೋ ಯಚ್ಚಿತಯ ಉದದಿರೇವ ನಾಮ ಪ್ರಥಮೋ ರುದ್ರೋ ದ್ವಿತೀಯೋ ಗಹ್ಯಸ್ತೃತೀಯಃ ಕಿಗಂ ಶಿಲ ಚತುರ್ಥೋ ವನ್ಯಃ ಪಂಚಮಸ್ತೇಭ್ಯೋ ಯದಾಹುತಿರ್ನ ಜೂಯಾತ್ ಅಧ್ವರ್ಯಂಚ ಯಜಮಾನಂಚ ಪ್ರದಹೇಯುರ್ಯದೇತ ಆಹುತಿರ್ಜುಹೋತಿ ಭಾಗದೇಯೇನೈ ವೈನಾಂಚಮಯತಿ ನಾರ್ತಿಮಾರ್ಚ್ಯತ್ಯಧ್ವರ್ಯ ನ ಯಜಮಾನೋ ವಾಂಗ್ಮ ಆಸನ್ನಸೋ ಪ್ರಾಣೋಕ್ಷ್ಯೋಶ್ಚಕ್ಷುಃ ಕರ್ಣ ಶ್ರೋತ್ರಂ ಬಾಹುವೋರ್ಬಲೋ ಬಲಮೋರುವೋ ಬಾಹುವೋರ್ಬಲಮೋರುವೋ ರೋಜೋರಿಷ್ಟ ವಿಶ್ವಾನ್ಯಂಗಾನಿ ತನೋಸ್ತನುಭಾ ಸಹ ನಮಸ್ತೆ ಅಸ್ತು ಮಾಮಾಹಿಗಂ ಅಪವಾಯೇ ತಸ್ಮಾತ್ ಪ್ರಾಣಾಕ್ರಾಮಂತಿ ಯೋ ಅಗ್ನಿಂ ಚಿನ್ವನ್ನಧಿಕ್ರಾಮತಿ ವಾಂಗ್ಮ ಆಸನ್ನಸೋ ಪ್ರಾಣಯಿತ್ಯಾಹ ಪ್ರಾಣಾನೇವಾತ್ಮನ್ ಧತ್ತೆ यो अप्सु यवोषधीषु यो रुद्रो विश्वा भुवनादिदे तस्मै रुद्राय नमो अस्त्वाहुति भागा वा अन्ये
रुद्राहविर्भाग अन्ये शतरुद्रीयगम् उक्त्वा गावीधुकम् चरुमेतेन यजुषा चरमायामिष्टगाय निदध्याद्भागदेये नैवैनगम् शमयति तस्य त्वैशतरुद्रीयगम् उत मित्याहुर्यस्यैत अग्नौ क्रियत इति वसवस्त्वा रुद्रैः पुरस्ताः पान्तु पितरस्त्वा यमराजान पितृभिर्दक्षिणतः त्वादित्यास्त्वा विश्वैर्देवै पश्चात् पान्तु द्युतानस्त्वा मारुतो मरुद्भिरुत्तरतः पातु देवास्त्वेन्द्रज्येष्ठा वरुणराजा नोधस्ताच्चो परिष्टाच्च पान्तु न वा एतेन पूतो न मेध्यो न प्रोक्षितो यदेन मतः प्राचीनम् प्रोक्ष्यति यच्छञ्चितमाज्येन प्रोक्ष्यति तेन पूतस्तेन मेध्यस्तेन प्रोक्षितः ಹಚ್ಕೊಂಡಿಕ್ಕಾಮ ಶಿರೋವಾ ಏತದ್ಯ ನಾಳೆ ಹೇಳೋಣ ಶಿರೋವಾ ಏತದ್ಯಜ್ಞಸ್ಯ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಚ್ಯೋರ್ಧ್ವಂ ಮಮಾಮುಷ್ಯವೋ ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.